ಗುಬ್ಬಚ್ಚಿ ಕಣ್ಣಿಗೆ ಒಂದು ಪೋಷಾಕು ಕಂಡಿತಲ್ಲ, ಅಂಕಾದ ಪರದೆಯು ಇಂದು. ನನ್ನ ಫ್ಯಾಮಿಲಿ ಕೇಳ್ತು, ನೀನು ಗಂಡಸಾಗೇ ಇರು, ಯಾಕೆ ನೀನು ಹಿಂಗೆಲ್ಲ ಮಾಡ್ತೀಯ, ನಮ್ಮ ಮರದಿ ತೆಗಿತಿದೀಯ. ಮುಚ್ಚು ಮರೆಯ ಆಟ, ಎಲ್ಲೆ ಮೀರಿ ಓಟ, ಅಳಿಗುಳಿ ಮಣೆ ಮನಸ್ಸು. ಸುನೀಲ್ ಕುಮಾರ್ ಇದ್ದವರು ಚೈತ್ರ ಆಗಿದ್ದು ಹೇಗೆ? ಈ ಕಣ್ಣಿಗೆ ಒಂದು ಪೋಷಾಕು ಕಂಡಿತ. ಮದ್ವೆನ ಬಲವಂತದಿಂದ ಮಾಡ್ಬಿಡ್ತಾರೆ, ನಾಳೆ ಸಂಸಾರ ಮಾಡಕ್ಕಾಗಲ್ಲ. ಹೋರಾಟನ ಹಿನ್ನೆಲೆ ಎಲ್ಲಾನು ನೋಡಿ ದಾವಣಗೆರೆ ಜಿಲ್ಲಾಡಳಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಮೇನ್ ಆಗಿ ಮೇಡಮ್ 2017 ಟ್ರಾನ್ಸ್ ಬಿಲ್ ಅನ್ನ ಡೆವಲಪ್ಮೆಂಟ್ ಮಾಡಬೇಕು. ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬಟ್ ಇವತ್ತು ತುಂಬ ರೆಸ್ಪಾನ್ಸಿಬಲ್ ಇರೋವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ. ಇಷ್ಟು ದಿನ ಮಾಡಿರೋ ಸಂದರ್ಶನದಲ್ಲಿ ನನಗೆ ಯಾವತ್ತೂ ಇಷ್ಟೊಂದು ಟೆನ್ಷನ್ ಆಗಿರಲಿಲ್ಲ, ಭಯ ಆಗಿರಲಿಲ್ಲ. ಬಟ್ ಇವತ್ತು ತುಂಬ ಟೆನ್ಷನ್ ಆಗ್ತಾ ಇದೆ. ಏಕೆಂದರೆ ಒಂದು ಸಮುದಾಯದ ಬಗ್ಗೆ ನಾನು ಇಲ್ಲಿ ಮಾತಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೀನಿ. ತುಂಬ ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಎಲ್ಲೂ ನನ್ನ ಮಾತು ಅಥವಾ ನನ್ನ ಒಂದು ವರ್ಡ್ ಕೂಡ ಆ ಕಡೆ ಈ ಕಡೆ ಆಗಬಾರ್ದು. ಸೊ ಹಾಗಾಗಿ ತುಂಬ ಟೆನ್ಷನಲ್ಲಿದ್ದೀನಿ. ಪೇಪರು ಪೆನ್ನು ಹಿಡ್ಕೊಂಡಿದ್ದೀನಿ. ಯಾವ ಒಂದು ಸಂದರ್ಶನದಲ್ಲೂ ಇದು ಇರಲಿಲ್ಲ ನನ್ನ ಜೊತೆ. ತುಂಬ ಕಾಮಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ದೆ. ಎಸ್, ನಾವಿವತ್ತು ಬಂದಿರೋದು ನಮ್ಮ ಸಮಾಜದ ಮೂರನೇ ಲಿಂಗ ಮಂಗಳಮುಖಿಯವರು ಅಥವಾ ಟ್ರಾನ್ಸ್ಜೆಂಡರ್ ಅಂತ ಏನು ಹೇಳ್ತಾರೆ, ಆ ಒಂದು ಸಮುದಾಯನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಫ್ಕೋರ್ಸ್ ತುಂಬ ಯೂಟ್ಯೂಬ್ ಚಾನಲ್ಸಲ್ಲಿ ನೋಡಿದ್ದೀರಾ, ಸೋಷಿಯಲ್ ಮೀಡಿಯಾಸಲ್ಲಿ ನೋಡಿದ್ದೀರಾ ಅವರ ಸಂದರ್ಶನಗಳನ್ನು. ಬಟ್ ಇಲ್ಲಿ ನಾನು ಬಂದಿರೋದೇನು ಅಂತ ಅಂದರೆ, ನಮ್ಮ ದಾವಣಗೆರೆಯಲ್ಲೂ ಆ ಥರದ ಸಮುದಾಯ ಇದೆ. ಆ ಥರದ ಸಮುದಾಯದ ಒಬ್ಬರು ಅಧ್ಯಕ್ಷರನ್ನ ನಾನು ಮಾತಾಡ್ಸೋಣ ಅಂತ ಹೇಳಿ ಬಂದಿದ್ದೀನಿ. ಇವತ್ತು ನಮ್ಮ ಜೊತೆ ಇರುವಂಥವರು ಶ್ರೀ ಚೈತ್ರ ಅಂತ ಹೇಳ್ಬಿಟ್ಟು ಸಮುದಾಯದ ಅಧ್ಯಕ್ಷರು. ಇವರು ಅಭಯ ಸ್ಪಂದನ ಸಂಸ್ಥೆಯ ಅಧ್ಯಕ್ಷರು. ಆಮೇಲೆ 2022ರಲ್ಲಿ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ನಮ್ಮ ದಾವಣಗೆರೆ ಜಿಲ್ಲಾಡಳಿತ ಕೊಟ್ಟು ಇವರಿಗೆ ಸನ್ಮಾನ ಮಾಡಿದೆ. ಇದಲ್ಲದೆ ಇವರು ದಾವಣಗೆರೆ ಜಿಲ್ಲಾಡಳಿತದ ಲಿಂಗತ್ವ ಅಲ್ಪಸಂಖ್ಯಾತರ ಹೋರಾಟಗಾರ್ತಿ ಆಗಿದ್ದಾರೆ. ಇವರನ್ನ ಬನ್ನಿ ಈ ಸಮುದಾಯದ ಬಗ್ಗೆ, ಈ ಸಮುದಾಯದ ಏಳು ಬೀಳು ಹೇಗಿದೆ ಅನ್ನೋದನ್ನ ಅವ್ರ ಮಾತುಗಳಲ್ಲಿ ಕೇಳೋಣ. ಅಫ್ಕೋರ್ಸ್ ತುಂಬ ಅಂತೆಕಂತೆಗಳಿದೆ, ಇದನ್ನ ಅವ್ರ ಮಾತುಗಳಲ್ಲಿ ಕೇಳೋಣ. ಈ ಅಂತೆಕಂತೆಗಳನ್ನು ಒಂದು ಕಡೆ ಇಟ್ಬಿಟ್ಟು ಅವ್ರ ಮಾತುಗಳಲ್ಲಿ ಕೇಳೋಣ. ಇವರ ಆರಂಭದ ದಿನಗಳು ಹೇಗಿತ್ತು, ಮತ್ತೆ ಈಗ ಹೇಗಿದೆ, ಇವರು ಯಾಕೆ ಈ ಸಮುದಾಯಕ್ಕೆ ಬಂದರು, ಇವರು ಯಾರು, ಇವರ ಮೂಲ ಎಲ್ಲಿಯದು, ಅದನ್ನ ನಮ್ಮ ಚೈತ್ರ ಅವರೇ ಹೇಳ್ತಾರೆ. ನಮ್ಮ ಚೈತ್ರ ಅವರನ್ನ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮೇಡಮ್. ಈ ಥರ ದೈವಿ ಕಡೆ ಇದೆ ನಿಮ್ಮ ಮುಖದಲ್ಲಿ. ಚೈತ್ರ ಅಂದರೆ ನನ್ನ ಫೋನಲ್ಲಿ ಮಾತಾಡಬೇಕಾದ್ರೆ ಯಾರೋ ಇನ್ನೂ ತುಂಬ ಟೀನೇಜರ್ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದು ನೋಡಿದಾಗ ಒಂದು ದೈವಿ ಕಡೆ ಇದೆ, ಒಂದು ದೇವಿನ ನೋಡ್ದಂಗೆ ಆಗ್ತಾ ಇದೆ. ಆ್ಯಕ್ಚುಲಿ ನಾನು ದೇವಿ ಆಗೋದಕ್ಕೆ ದೇವಿನ ನೋಡ್ದಂಗೆ ಆಗ್ತಾ ಇದೆ ನನಗೆ. ಹೇಗಿದ್ದೀರಾ ಚೈತ್ರ ಅವರೇ? ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದ್ದೀನಿ. ಖುಷಿ ಆಗ್ತಿದೆ ನಿಮ್ಮನ್ನ ನೋಡ್ಲಿಕ್ಕೆ. ಚೈತ್ರ ಅವರ ಮೊದಲನೇ ಹೆಸರು ಏನು? ಇದಕ್ಕೂ ಮುಂಚೆ ನೀವು ಸುಮಾರು ಸಲ ಕಾಲ್ ಮಾಡಿದ್ರಿ, ನೀವು ಇಂಟರ್ವ್ಯೂ ಕೊಡಬೇಕು ಮೇಡಮ್ ಅಂತ ಹೇಳಿ. ಆದರೆ ನನಗೆ ಟೈಮು ಒಂಥರ ಸ್ವಲ್ಪ ಕೆಲಸದ ಮೇಲೆ ಕೊಡೋಕ್ಕಾಗಿಲ್ಲ. ದಯವಿಟ್ಟು ನಾನು ಕ್ಷಮೆ ಕೇಳ್ತೀನಿ. ನನ್ನ ಮುಂಚೆ ಹೆಸರು ಬಂದ್ಬಿಟ್ಟೆ ಮೇಡಮ್ ಸುನೀಲ್ ಕುಮಾರ್ ಅಂತ ಹೇಳಿ. ನನ್ನ ತಂದೆ ತಾಯಿ ಇಟ್ಟಿರ್ತಕ್ಕಂಥ ಹೆಸರು. ಇವಾಗಿನ ಹೆಸರು ಬಂದು ಚೈತ್ರ ಅಂತ ಇದೆ ಮೇಡಮ್. ಸುನೀಲ್ ಕುಮಾರ್ ಇದ್ದವರು ಚೈತ್ರ ಆಗಿದ್ದು ಹೇಗೆ? ತುಂಬ ಮನಸ್ಸಲ್ಲಿ ಗೊಂದಲಗಳನ್ನ ಇಟ್ಕೊಂಡು ನಾನು ಈ ಕಡೆ ಹೆಣ್ಣು ಆಗ್ತೆ ಗಂಡು ಆಗ್ತೆ. ನನ್ನ ತಂದೆ ತಾಯಿಗೆ ಮಗನಾಗಿ ಸ್ಕೂಲ್ ಡೇಸ್ ಎಲ್ಲ ಚಿಕ್ಕ ವಯಸ್ಸಿಂದ 1ನೇ ಕ್ಲಾಸಿಂದ 10ನೇ ತರಗತಿವರೆಗೂ ನಾನು ನನ್ನ ಊರು ಬಂದುಬಿಟ್ಟು ಮೇಡಮ್ ಇಲ್ಲೇ ಹೊರಮರಡಿ ಹತ್ರ ಆಂಜನೇಯ ನಗರ ಅಂತ ಹೇಳಿ ಅಲ್ಲಿ ನಾನು ಹುಟ್ಟಿದ್ದು. ಸ್ಕೂಲ್ ಡೇಸ್ನ 5ನೇ ಕ್ಲಾಸ್ವರೆಗೂ ಅಲ್ಲೇ ಓದಿದ್ದೆ ಪ್ರೈಮರಿ ಸ್ಕೂಲಲ್ಲಿ. ಅದರ ನಂತರ 6ನೇ ಕಲ್ಲು ಅಂತ ಏನು ಬರುತ್ತೆ ಅಲ್ಲಿ ನಾನು ಓದಿದ್ದು. ಸ್ಕೂಲ್ ಡೇಸಲ್ಲಿ ಓದಬೇಕಾದ್ರೆ ನಾನು
ಸುಮಾರು ಅವಮಾನಗಳನ್ನ ಪಟ್ಟಿದ್ದೀನಿ. ಇವಾಗ ಮನೆಯಲ್ಲಿ ಅಪ್ಪ ಅಮ್ಮ ನಿನ್ನ ಗಂಡು ಮಗ ಹಿಂಗೆ ಇರಬೇಕು ಅಂತ ಅವಾಗ ಫೀಲಿಂಗ್ಸ್ ಭಾವನೆಗಳು ಬರ್ತಿತ್ತು. ಆ ಭಾವನೆಗಳನ್ನೆಲ್ಲ ತಡ್ಕೊಂಡು ಇಟ್ಕೊಳ್ತಿದ್ದೆ ನಾನು. ಅದನ್ನು ಹೊರಗಡೆ ಎಕ್ಸ್ಪೋರ್ಟ್ ಮಾಡಿದರೆ ನೀನು ಯಾಕೆ ಹಿಂಗೆ ಆಡ್ತಾ ಇದೀಯ, ಹುಡುಗಿ ಥರ ಮಾಡ್ತಾ ಇದೀಯ ಅಂತ ಹೇಳ್ತಾರೆ. ಸ್ಕೂಲ್ ಡೇಸಲ್ಲಿ ನಾನು ಕೆಲವೊಂದ್ಸಲ ಹುಡುಗಿ ಡ್ರೆಸ್ ಹಾಕ್ಕೊಂಡು ಎಲ್ಲ ಪಾತ್ರ ಮಾಡಿದ್ದೀನಿ, ನಟನೆ ಮಾಡಿದ್ದೀನಿ. ಆವಾಗ ನನ್ನ ಮನಸ್ಸಿಗೆ ತೃಪ್ತಿ ಆಗಿರ್ತಿತ್ತು. ಹೊರಗಡೆ ಸಮಾಜಕ್ಕೆ ಇವನೇ ಹಿಂಗೆ ಆಡ್ತಾನಲ್ಲ, ಹಿಂಗ್ಸ್ ಥರ ಆಡ್ತಾನೆ ಅಂತಿದ್ರು. ನನ್ನ ಮನೆಯಲ್ಲಿ ಕಸ ಹೊಡೆಯೋದು, ಮುಸ್ರೆ ತೊಳೆಯೋದು, ಪೂಜೆ ಮಾಡೋದು, ಈ ಥರ ನನ್ನದು ಹ್ಯಾಬಿಟ್ಸ್ ಇತ್ತು. ನನ್ನ ಮಗ ಒಳ್ಳೆಯವನು ಈ ಥರ ಎಲ್ಲ ಮಾಡ್ತಾರೆ ಅಂತ. ಆದರೆ ನನ್ನ ಮನಸ್ಸಿನ ಭಾವನೆಗಳು ಬರ್ತಾ ಬರ್ತಾ ನಾನು ಏನು PUC ಅಂತ ಏನು ಕಾಲಿಟ್ಟೆ, ಇಲ್ಲ SLC 9ನೇ ಕ್ಲಾಸ್ SLCಲೂ ಕೂಡ ತುಂಬ ಅವಮಾನ ಪಟ್ಟಿದ್ದೀನಿ. ಹುಡುಗರಿಂದ, ಹುಡುಗಿಯರಿಂದ, ಇವ್ನ ಸಂಘ, ಇವನು ಮುಸ್ರೆ ತೊಳೆ ಥರ ಎಲ್ಲ ಮಾಡ್ತಾನೆ, ಕಸ ಹೊಡಿತಾನೆ, ಈ ಥರ ಎಲ್ಲ ಸುಮಾರು ಅವಮಾನಗಳನ್ನ ಪಟ್ಟಿದ್ದೀನಿ. PUC ಬಂದ ನಂತರ ನನ್ನ ಒಂದು ವೃತ್ತಿ ಮೇಲೆ ನಾನು ಹೊರಗಡೆ ಎಲ್ಲ ಹೋಗ್ತಿರ್ಬೇಕಾದ್ರೆ ನಮ್ಮಂಥ ಸಮುದಾಯದವ್ರನ್ನ ನೋಡ್ತಾ ಇದ್ದೆ. ನನಗೆ ಭಯ ಅನಿಸ್ತಿತ್ತು. ಆ ನಂತರ ಏನಾಯಿತು, ಒಂದ್ಸಲ ನಮ್ಮವರೇ ಅಂದರೆ ನಂತರ ಫೀಲಿಂಗ್ ಇರೋ ಫ್ರೆಂಡ್ಸ್ಗಳೇ ನನಗೆ ದಾವಣಗೆರೆಯಲ್ಲಿ ಪರಿಚಯ ಆಯಿತು. ಅವರೊಟ್ಟಿಗೆ ನಾನು ಸೇರಿಕೊಂಡು ಒಂದು ಸಲ ಬೆಂಗಳೂರಿಗೆ ಹೋದೆ. ನಾನು ಯಶವಂತಪುರದ ಹತ್ರ ಮತ್ತಿಕೆರೆ ಅಂತ ಇದೆ, ಅಲ್ಲಿ ನಾಗಮ್ಮ ಅಂತ ಒಬ್ಬರಿದ್ರು. ಅವ್ರ ಮನೆಯಲ್ಲಿ ನನ್ನ ಫ್ರೆಂಡ್ ಒಬ್ಬಳಿದ್ಲು, ಸಾರಾ ಅಂತ. ಅವಳು ಮುಂಚೆ ಹೆಸರು ಬಂದ್ಬಿಟ್ಟು ಹರೀಶ್ ಅಂತ. ಅವಳು ನಾನು ಇಬ್ಬರು ಹೋಗ್ಬಿಟ್ಟು ಅಲ್ಲಿ ಸೀರೆ ಉಟ್ಕೊಂಡು ಒಂದಿನ ಭಿಕ್ಷೆ ಬೇಡಕ್ಕೆ ಅಂತ ಹೋದೆ. ಭಿಕ್ಷೆ ಬೇಡಕ್ಕಂತ ಹೋದಾಗ ತುಂಬ ಸೀರೆ ಉಟ್ಕೊಂಡು ಹೋಗುವಾಗ ನನಗೆ ತೆರೆಗೆ ಟೋಪನ್ ಕಟ್ಕೊಂಡು ಹೋದಾಗ ಒಂಥರ ಲೈಫ್ ಏನು ಅನಿಸ್ತು, ನನಗೆ ಬೆಲ್ಲಿಂದ ಜನ ಎಲ್ಲ ಅವಮಾನ ಮಾಡೋದು ತುಂಬ ಕಷ್ಟ ಅನಿಸ್ತು. ಅವತ್ತು ರಾತ್ರಿ ನಾನು ಏನು ಮಾಡಿಬಿಟ್ಟೆ, ಸೀರೆ ಎಲ್ಲ ರಿಚ್ ಹಾಕಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಏನೂ ಗೊತ್ತಿಲ್ಲದೆ ಇರ್ತಾರೆ ಮನೆಗೆ ಬಂದೆ. ತಿರುಗಿ ಕಾಲೇಜ್ಗೆ ಹೋದೆ. ನಿನ್ನ ಮೀಸೆಲ್ಲ ತೆಗೆದುಬಿಟ್ಟಿದೆಯಲ್ಲ, ಯಾಕೆ ನನಗೆ ಹಿಂಗೆ ಅಂತ ಹುಡುಗರೆಲ್ಲ ರೇಗಿಸೋರು ಮೇಡಮ್. ಈ ಥರ ಫೀಲಿಂಗ್ಸ್ನ ಇಟ್ಕೊಂಡು ಕಷ್ಟಗಳನ್ನ ಕಟ್ಕೊಂಡು ಬಂದಿದ್ದೀನಿ ಮೇಡಮ್. ಮತ್ತು ಮುಂದಿನ ಲೈಫ್ ಹಿಸ್ಟ್ರಿ ಬಂದರೆ ಈ ಥರ ಎಲ್ಲ ಲೈಫ್ ಸ್ಟೋರಿ ಆಗ್ತಾ ಇರಬೇಕಾದ್ರೆ ಮುಂದಿನ ಫ್ಯೂಚರು ಅಂತ ಅಂದರೆ PUC ಮುಗೀತು ನಂದು ಊರಲ್ಲೇ, ಅಟ್ರೋಡು ಅಂತ ನಮ್ಮೂರು. ಅಲ್ಲಿ PUC ಮುಗಿದ ನಂತರ ನಾನು ಏನು ಮಾಡಿದೆ, ದಾವಣಗೆರೆಗೆ ITI ಕಾಲೇಜಿಗೆ ಬಂದೆ ಓದಲಿಕ್ಕೆ ಅಂತ ಹೇಳಿ. ಬಂದಾಗ ನಮ್ಮಂಥವರೆಲ್ಲ ಅಂದರೆ ನಾವು ಪ್ಯಾಂಟ್ ಶರ್ಟಲ್ಲಿರೋರೆಲ್ಲ ನಮ್ಮದೊಂದು ಗ್ರೂಪು. ನಮ್ಮ ಫೀಲಿಂಗು, ನನಗೆ ಹುಡುಗನ ಜೊತೆಗೆ ಫೀಲಿಂಗು ಹುಡುಗನ ಥರನೇ ಹಂಚ್ಕೊಳ್ಬೇಕು, ಹುಡುಗಿ ಜೊತೆಗೆ ಫೀಲಿಂಗು ಹುಡುಗನ ಥರನೇ ಹಂಚ್ಕೊಳ್ಬೇಕು. ಆದರೆ ನಮ್ಮವ್ರು ಇರ್ತಕ್ಕಂಥವ್ರ ಮಧ್ಯೆ ಹೋಗಿ ಬಾರೆ ಈ ಥರ ಎಲ್ಲ ಫೀಲಿಂಗ್ಸ್ ಇತ್ತು. ಆಗ ನಾನು ITI ಓದಲಿಕ್ಕೆ ದಾವಣಗೆರೆ ಡೈಲಿ ಬರಬೇಕಾದ್ರೆ ನಮ್ಮವ್ರು ಪರಿಚಯ ಇದ್ದಾಗ ಅವರೊಟ್ಟಿಗೆ ನಾನು ಒಂದು ದಿನ ನನಗೆ ನಮ್ಮ ಸಮುದಾಯದವರನ್ನೇ ಇಲ್ಲಿ ಆಫೀಸಲ್ಲಿ ಕೆಲಸ ಮಾಡೋರು ಅಂತಂದೇಳಿ ಮೇಡಮ್ 2007-8ರಿಂದ ಶುರು ಆಗಿದ್ದು. ಇದು 2007-8ರಿಂದ ಈ ಲೈಫ್ ಜರ್ನಿ ನನಗೆ ಶುರುವಾಗಿದ್ದು. ಆವಾಗ ನಾನು ಅಂದರೆ ಏನು, ನನ್ನ ಭಾವನೆಗಳು ಮತ್ತು ನನ್ನಿತ್ಲ ಗಂಡು ಅಲ್ಲ ಹೆಣ್ಣು ಅಲ್ಲ, ನನ್ನ ಸ್ಟ್ಯಾಂಡ್ ಹೆಂಗೆ ತೊಗೊಬೇಕು ಅನ್ನೋದ್ರ ಬಗ್ಗೆ ನನಗೆ ತುಂಬ ಗೊಂದಲ ಇತ್ತು. ಈ ಗೊಂದಲದ ಮಧ್ಯೆನೇ ಕಾಲೇಜಿಗೆ ಬರ್ತಿದ್ದೆ, ಕಣ್ಣು ಮುಚ್ಚಿ ಫ್ರೆಂಡ್ಸ್ ಜೊತೆಗೆ ನಮ್ಮಂಥವ್ರ ಜೊತೆಗೆ ಸೇರ್ತಾ ಇದ್ದೆ, ಮನೆಗೆ ಹಂಗೇನೆ ಹೋಗ್ತಾ ಇದ್ದೆ. ಮನೆಯಲ್ಲಿ ಗೊತ್ತಿಲ್ಲ ಈ ಥರ ಎಲ್ಲ ನಾನು ಮಾಡ್ತೀನಿ ಅಂತಂದೇಳಿ. ಈ ಥರ ಮಾಡಬೇಕಾದ್ರೆ ನಾನು 2014-15ರಲ್ಲಿ ನನ್ನನ್ನು ನಾನು ಗುರುತಿಸ್ಕೊಂಡು ಇಲ್ಲ ನಾನು ಗಂಡಸಾಗಿರೋಕ್ಕಾಗೋದಿಲ್ಲ, ನಾನು ಈ ಥರನೇ ಇರಬೇಕು ಅನ್ನೋದನ್ನು ಸ್ವಲ್ಪ ಸ್ಟ್ಯಾಂಡ್ ತೊಗೊಳಕ್ಕೆ ಶುರು ಮಾಡಿದಾದ್ಮೇಲೆ ಫ್ಯಾಮಿಲಿಯಲ್ಲಿ ಚಿಕ್ಕ ಪುಟ್ಟ ಸ್ವಲ್ಪ ಗೊತ್ತಾಗ್ತಾ ಇತ್ತು. ನೀನು ಎಲ್ಲೋ ರೈಲ್ವೆ ಸ್ಟೇಷನಲ್ಲಿ ಇದ್ದೆ ಅಂತಲ್ಲ ಸೀರೆ ಉಟ್ಕೊಂಡು, ನೀನೆಲ್ಲ ಹೈಸ್ಕೂಲ್ ಫೀಲ್ಡಲ್ಲಿ ಇದ್ದೆ ಅಂತಲ್ಲ, ನೀನು ಎಲ್ಲೆಲ್ಗೋ ಹೋಗ್ತೀಯ ಅಂತಲ್ಲ, ಬರ್ತೀಯ ಅಂತಲ್ಲ ಅಂತ ನಮ್ಮ ತಾಯಿ ಕೇಳಕ್ಕೆ ಶುರು ಮಾಡಿದ್ರು. ನಾನು ಹಂಗಲ್ಲ ಹಿಂಗಲ್ಲ ಅಂತ ಹೇಳಿ ನಾನು ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ದೆ, ಬಿಡು ಅಂತ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಇದು ಮಾಡ್ತಾಯಿದ್ರು. ಬಟ್ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ, ತಂದೆ ತಾಯಿಗೂ ಕೂಡ ನನ್ನ ಮಗನಾಗಿ ಇರಬೇಕು ಅಂತ. ಆದರೆ ನನಗೆ ಆ ಥರ ಇರೋಕ್ಕಾಗಲ್ಲ. ಯಾಕೆಂದರೆ ನಾನು ಈ ಇತ್ತೀಚಿನ ದಿನದಲ್ಲಿ ಸಂಘಟನೆ ಹೋರಾಟ ಅಂತ ಹೇಳಿ ಕಟ್ಕೊಂಡು ಬಂದ ದಿನಗಳ ನಂತರ ತಿಳ್ಕೊಂಡಿರೋದೇನು ಅಂದರೆ, ಸುಮಾರು ಜನ ನಮ್ಮವರು ಬಲವಂತದಿಂದ ಮದುವೆ ಮಾಡ್ತಾರೆ. ಆ ಮದುವೆಯಿಂದ ಈ ಕಡೆ ಹೆಣ್ಣಿಗೂ ತೃಪ್ತಿ ಕೊಡೋಕ್ಕಾಗ್ತಾ ಇಲ್ಲ,
ಗಂಡನಾಗಿ ಜೀವನ ಮಾಡಕ್ ಆಗ್ತಾ ಇಲ್ಲ. ಈ ಕಡೆ ನನ್ನ ಭಾವನೆಗಳನ್ನ ನಾನು ಬಿಚ್ಚಿ ನಾನು ಹೆಣ್ಣಾಗಿ ಜೀವನ ಮಾಡಕ್ಕೂ ಆಗ್ತಾ ಇಲ್ಲ. ಈ ತರ ಒಂದು ಪರಿಸ್ಥಿತಿಗಳನ್ನ ನೋಡಿದೆ. ನಮ್ಮ ಸಮುದಾಯದವ್ರು ಕೆಲವರು ಕಷ್ಟಗಳು ಏನ್ ಪಡ್ತಾರ ಅನ್ನೋದು ನೋಡಿದೆ. ಮತ್ತೆ ಫ್ಯಾಮಿಲಿಯಲ್ಲೇ ನಮ್ಮನ್ನ ಇವಾಗ ನಾನು ಮದ್ವೆಯನ್ನು ಬಲವಂತದಿಂದ ಮಾಡ್ಬಿಡ್ತಾರೆ, ನಾಳೆ ಸಂಸಾರ ಮಾಡಕ್ಕಾಗಲ್ಲ. ಈ ತರ ಎಲ್ಲ ಸಿಚುವೇಶನ್ಗಳನ್ನ ನೋಡಿ ನನ್ನನ್ನು ನಾನು 2014-15 ಆದ ನಂತರ 2017-18 ನಾನು ತುಂಬಾ ತೀರ್ಮಾನ ತಗೊಂಡು ನನ್ನನ್ನು ನಾನು ಅರ್ಥೈಸ್ಕೊಂಡು ನಾನು ಲಿಂಗ ಪರಿವರ್ತನೆ. ಮ್ಯಾಮ್, ಇದು ಲಿಂಗ ಪರಿವರ್ತನೆಗೂ ಮಂಗಳಮುಖಿಯವ್ರಿಗೂ ಏನು ಡಿಫ್ರೆನ್ಸ್ ಇದೆ? ಮಂಗಳಮುಖಿ ಬಂದ್ಬಿಟ್ಟು ಟೋಟಲ್ ಆಗಿ ನಾವು ನಮ್ಮ ಸಮುದಾಯದ ಎಲ್ಲ ಕ್ಯಾಟಗರಿಗಳನ್ನ ಸೇರಿ ಮಂಗಳಮುಖಿ ಅಂತ ಹೇಳಿ ಸಮಾಜದ ಮುಂದೆ ತಂದಿದ್ದೀವಿ. ಆದರೆ ಹಿಂದ್ಗಡೆ ನಾವು ಹೇಳೋದಾದ್ರೆ ಜೋಗಪ್ಪಾಸ್ ಇದ್ದಾರೆ. ಅಂದ್ರೆ ಊರುಗಳಲ್ಲಿ ಮುಂಚೆ ಹೇಗೆ ದೇವದಾಸಿಗೆ ಮುತ್ತು ಕಟ್ಟಿ ದೇವರ ಸೇವೆ ಅಂತ ಬಿಡ್ತಾ ಇದ್ರು, ಅದೇ ತರ ನಮ್ಮಂತ ಭಾವನೆಗಳನ್ನ ಉಳ್ಳವರನ್ನ ಆ ತರ ಏನಾರ ಕಂಡು ಬಂದಲ್ಲಿ ತಾಯಿ ಎಲ್ಲವ, ತಾಯಿ ಉಳಿಯವ, ತಾಯಿ ಉಚ್ಚಯ್ಯವ ಬರ್ತಾಳೆ ಅಂತ ಹೇಳಿ ಅವರ ಹೆಸರಿನಲ್ಲಿ ಮುತ್ತು ಕಟ್ಟಿ ಅವರನ್ನ ಜೋಗಪ್ಪ ಅಥವಾ ಜೋಗಮ್ಮ ಅಂತ ಹೇಳಿ ಬಿಡ್ತಾರೆ. ಆ ಜೋಗಪ್ಪ ಜೋಗಮ್ಮ ಅಂತ ಬಿಟ್ಟ ನಂತರ ಮಂಗಳಮುಖಿ ಸಮುದಾಯ ಏನ್ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೂ ಅವ್ರು ಪರಿಚಯ ಆಗ್ತಾರೆ. ನಮ್ಮಲ್ಲಿ ಜೋಗಪ್ಪ ಸಮುದಾಯ ಇದೆ, ಅಂದ್ರೆ ಲಿಂಗ ಪರಿವರ್ತನೆ ಆದಂತ ಹಿಜಡಾ ಕಲ್ಚರ್ ಇದೆ, ಮಂಗಳಮುಖಿ ಸಮುದಾಯ ಎಲ್ಲಾನು ಸೇರಿ ನಾವು ಮಂಗಳಮುಖಿ ಅಂತ ಹೇಳ್ತೀವಿ. ಆ ಒಂದು ಪದನ ಮೇನ್ ಸ್ಟಿಮಿಕ್ ತರಲಿಕ್ಕೆ ನಾವು ಮಾಡ್ಕೊಂಡಿರೋಂಥದ್ದು ಅಂತ ಹೇಳ್ತೀವಿ. ಗೌರವಯುತವಾಗಿ ಮಂಗಳಮುಖಿ ಸಮುದಾಯ ಅಂತ ಎಲ್ರಿಗೂ ಗೌರವ ಬೇಕಲ್ವಾ? ಗಂಡು ಮಕ್ಕಳು ಹೆಣ್ಮಕ್ಳಾಗಿ ಟ್ರಾನ್ಸ್ಜೆಂಡರ್ ಆಗ್ತಾ ಇದಾರೆ ಮ್ಯಾಮ್, ಬಟ್ ಹೆಣ್ಮಕ್ಳು ಗಂಡು ಮಕ್ಳು ಆಗ್ತಾ ಇಲ್ಲ. ಅದು ಹೆಂಗೆ ಮ್ಯಾಮ್? ಮೇಡಮ್, ಅದು ಇದೆ. ಯಾಕೆಂದ್ರೆ ಈ ನಮ್ಮಲ್ಲಿ ಇರ್ತಕ್ಕಂಥ ದೇಹದಲ್ಲಿ ಹಾರ್ಮೋನ್ಸ್ ಬದಲಾವಣೆಯಿಂದ ಒಂದು ಹೆಣ್ಣು ಗಂಡಿನ ಭಾವನೆಗಳನ್ನ ಒತ್ತಿರ್ತಾಳೆ. ಸಮಾಜ ನನ್ನಂತ ಅಂದ್ರೆ ಪುರಾತನ ಕಾಲದಿಂದ ನಾವು ಮೇನ್ ಸ್ಟ್ರೀಮ್ ಅಲ್ಲಿ ಬಂದಿರ್ತಕ್ಕಂಥ ನನ್ನಂತ ತೃತೀಯ ಲಿಂಗಿನೇ ಒಪ್ಕೊಳ್ತಾ ಇಲ್ಲ. ಇನ್ನು ಹೆಣ್ಣು ಗಂಡಾಗಿ ಬದಲಾವಣೆ ಆಗ್ತೀನಿ ಅಂದ್ರೆ ಈ ಸಮಾಜ ಒಪ್ಕೊಳ್ತಾ ಮೇಡಮ್. ಆದ್ರೆ ಕೆಲವೊಂದು ಈ ಬೆಂಗಳೂರಲ್ಲಿ ನಾವು ಸ್ವಲ್ಪ ಟೆಕ್ನಾಲಜಿ ಮತ್ತೆ ನಾವು ಅಲ್ಲಿರ್ತಕ್ಕಂಥ ವಾತಾವರಣ ಇರೋದ್ರ ಸಂಘಟನೆಗಳು ಇರೋದ್ರಿಂದ ಹೆಣ್ಣು ಗಂಡಾಗಿರೋರು ಫೀಮೇಲ್ ಟು ಮೆನ್ ಆಗಿರೋರು ಇದ್ದಾರೆ ಮೇಡಮ್. ಅಲ್ಲೂ ಕೂಡ ಸಂಘಟನೆ ಎಲ್ಲ ಕಟ್ಕೊಂಡು ಬೆಂಗಳೂರಲ್ಲಿ ಜಾಸ್ತಿ ಕಂಡು ಬರ್ತಾರೆ. ಜಿಲ್ಲೆಗಳಲ್ಲಿ ಮೇಡಮ್ ಕಡಿಮೆ ಅಂತ ಹೇಳ್ಬೋದು. ಇಷ್ಟೊತ್ತು ಇದೊಂದು ಜರ್ನಿ ಆಯ್ತು ಮ್ಯಾಮ್. ಏನಂದ್ರೆ ನೀವು ಹೆಂಗೆ ಟ್ರಾನ್ಸ್ಜೆಂಡರ್ ಆಗ್ತೀರಾ, ಅದಾದ್ಮೇಲೆ ಒಂದೊಂದು ಪ್ರೋಸೆಸ್ಗಳು ಹೇಳ್ಕೊಂಡು ಬಂದ್ರೆ ಇದ್ವು. ಈಗ ನೆಕ್ಸ್ಟ್ ನಿಮಗೆ ಗೌರ್ಮೆಂಟಿಂದ ಏನಾದರೂ ಸ್ಕೀಮ್ಗಳು ಬೇಕು ಅಂತ ಅಂದರೆ, ನಿಮಗೆ ಗೌರ್ಮೆಂಟಿಂದ ಏನಾದರೂ ಬೆನಿಫಿಟ್ಸ್ ಸಿಕ್ತು ಅಂತ ಅಂದರೆ ಏನಂದರೆ ಇದೆಲ್ಲದನ್ನ ಬಿಟ್ಟು ಬದುಕಲಿಕ್ಕೆ ರೆಡಿ ಇದ್ದೀರಾ ಮ್ಯಾಮ್? ಏಕೆಂದರೆ ನಿಮ್ಮಲ್ಲೂ ಕೂಡ ಇವಾಗ ಪ್ರಿಯಾಂಕಾ ದಿವಾಕರ್ ಆಗಿರ್ಬೋದು, ಅವರು ನಮ್ಮ ಭಾರತದ ಫಸ್ಟ್ ಮಂಗಳಮುಖಿ RJ ಅವರು. ಅದು ತುಂಬ ಖುಷಿ ಅನಿಸುತ್ತೆ. ಆಮೇಲೆ ಅಕ್ಕ ಪದ್ಮಶಾಲಿ ಅವರು, ಅವ್ರನ್ನೆಲ್ಲ ನೋಡಿದಾಗ ಆಮೇಲೆ ನಮ್ಮ ಮಂಜಕ್ಕ, ಜೋಗತಿ ಮಂಜಕ್ಕ ಅವ್ರನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ತುಂಬ ಸ್ವಾಭಿಮಾನದಿಂದ ಒಂದು ಮಟ್ಟಕ್ಕೆ ಹೋಗಿದ್ದಾರೆ. ಆಮೇಲೆ ನೀವು ಅವ್ರ ಲೈಫ್ಗೆ ನೀವು ಸೇರ್ತಿದ್ದೀರಾ, ಚೈತ್ರ ಅವರು, ಇವ್ರನ್ನೆಲ್ಲ ನೋಡಿದಾಗ ಈ ಥರದೊಂದು ಅವಕಾಶ ಬಂತು ಅಂತ ಅಂದರೆ ಅದನ್ನ ಉಪಯೋಗಿಸ್ಕೋತೀರಾ ಮ್ಯಾಮ್? ಖಂಡಿತ ಮೇಡಮ್, ಖಂಡಿತ ಉಪಯೋಗಿಸ್ಕೊಳ್ತೀನಿ. ನಾನು ಚೈತ್ರ ಆಗಿ ದಾವಣಗೆರೆಯಲ್ಲಿ ಸುಮಾರು ಹೋರಾಟ ಮಾಡಿ ನನ್ನ ಸಮುದಾಯನ ನಾನು ಗುರುತಿಸ್ಕೊಂಡು ನಾನು ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಇಲ್ಲಿ ಈ ಒಂದು ಚೇರ್ ಮೇಲೆ ನಾನು ಇಲ್ಲಿ ಕೂತಿದ್ದೀನಿ ಅಂದರೆ ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಆಗ್ತಾರೆ ಮೇಡಮ್. ಯಾಕಂದರೆ ಅವರು ಅವತ್ತು ನಮ್ಮಂಥ ಮಹಿಳೆಯರು ಮತ್ತು ಶೋಷಣೆಯ ವಿರುದ್ಧ ಧ್ವನಿ ಎತ್ತದೆ ಹೋಗ್ತಿದ್ರೆ ನಾನಿವತ್ತು ಕೂತ್ಕೊಳ್ತಿರ್ಲಿಲ್ಲ ಖಂಡಿತವಾಗಿಯೂ. ಈ ಒಂದು ಪಟ್ಟಿಗೆ ನನ್ನನ್ನು ಸೇರಿಸಿದ್ರಲ್ಲ, ಅದೇ ಥರ ನನ್ನ ಥರನೇ ಈಗ ಚೈತ್ರ ತರನೇ ಆಗ್ಬೇಕು ದಾವಣಗೆರೆಯಲ್ಲಿ. ನನ್ನ ಹೋರಾಟ, ನನ್ನ ಹಿನ್ನೆಲೆ ಎಲ್ಲಾನು ನೋಡಿ ದಾವಣಗೆರೆ ಜಿಲ್ಲಾಡಳಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಶಸ್ತಿಯನ್ನು ನಾನು ಇಟ್ಕೊಂಡು ಮನೆಯಲ್ಲಿ ಏನ್ ಮಾಡ್ಲಿ ಮೇಡಮ್, ಪೂಜೆ ಮಾಡ್ಲ? ನನ್ನ ಸಮುದಾಯ ಬೀದಿಯಲ್ಲಿದ್ದಾರೆ, ನಾನು ಪ್ರಶಸ್ತಿ ಇಟ್ಕೊಂಡು ಮನೇಲಿ ಪೂಜೆ ಮಾಡ್ಲಾ? ನನ್ನ ತರ ನನ್ನ ಸಮುದಾಯನು ಕೂಡ ಬೆಳಿಬೇಕು. ಇವಾಗ ನಾನು ದಿನ ಬೆಳಿಗ್ಗೆ ಇದ್ರೆ ಆಫೀಸಿಗೆ ಬರ್ತೀನಿ, ಎಲ್ಲೋ 4 ಕಡೆ ಸಾಮಾಜಿಕ ಸವಲತ್ತುಗೋಸ್ಕರ ಹೋರಾಟ ಮಾಡ್ತೀನಿ. ನನಗೆ ಅಂತ ಸರ್ಕಾರದಲ್ಲಿ ಸ್ವಲ್ಪ ಏನು TA ಪ್ರಾಜೆಕ್ಟ್ ಅಲ್ಲಿ ನನಗೆ ಅಂತ ಸ್ವಲ್ಪ ಗೌರವಧನ ಹಣ ಕೊಡುತ್ತೆ, ನಾನು ಜೀವನ ಮಾಡ್ತೀನಿ. ನನ್ನ ಸಮುದಾಯ ಏನ್ ಮಾಡ್ಬೇಕು? ಅವರು ಬೀದಿಯಲ್ಲೇ ಇದ್ದಾರೆ,
ಬೆಗ್ಗಿಂಗು ಸೆಕ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಖಂಡಿತ ಮೇಡಮ್ ಬದಲಾವಣೆ ತರಬೇಕು, ನಾವು ಹಾಕಬೇಕು ಅಂದ್ರೆ ಖಂಡಿತ ಈ 1% ರಿಸರ್ವೇಶನ್ ಇಟ್ಕೊಂಡು ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಲೋಕಲ್ ರಾಜಕಾರಣಿಗಳಾಗಿರ್ಬೋದು, MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಈ ಹಿಂದೆ ಏನಾಯ್ತು ನನಗೆ ಗೊತ್ತಿಲ್ಲ, ನಮ್ಮವ್ರಿಗೆ ಅಂತ ಫಸ್ಟ್ ಒಂದು ಮನೆಗಳನ್ನ ಚಿಕ್ಕದಾಗಿ ಮನೆಗಳನ್ನಾದ್ರೂ ಕೊಡಿ ಸ್ವಾಮಿ ಅಂತ ಕೇಳ್ಕೊಂತೀನಿ. ಅದ್ರ ನಂತರ ಓದಿರೋಂಥವ್ರು ನಮ್ಮವ್ರನ್ನ ಈ ಜಿಲ್ಲಾಡಳಿತ ಮೇನ್ ಆಗಿ ಮೇಡಮ್ 2017 ಟ್ರಾನ್ಸ್ ಬಿಲ್ ಅನ್ನ ಡೆವಲಪ್ಮೆಂಟ್ ಮಾಡ್ಬೇಕು. ಅದನ್ನ 3 ತಿಂಗಳಿಗೊಂದ್ಸಲ ಮೀಟಿಂಗ್ ಮಾಡ್ಬೇಕು. ಅದರಲ್ಲಿ ಬಂದ್ಬಿಟ್ಟು ನಮ್ಮವ್ರು ಏನು ಸವಲತ್ತುಗಳು ಬೇಕಾಗಿದೆ, ಮೇಡಮ್ ಬೇರೆ ಸ್ಕೀಮಲ್ಲೆಲ್ಲ SC ST ಲೋನ್ ಕೊಡ್ತಾರೆ, ಇದೆಲ್ಲ ಮಾಡ್ತಾರೆ. ನಮ್ಮವ್ರಿಗೂ ಕೊಡ್ಬೇಕು, ಅದನ್ನ ಗುರುತಿಸ್ಬೇಕು. ನಮ್ಮವ್ರಿಗೆ ವಿಶೇಷವಾಗಿನೇ ಏನದು ರೆಗ್ಯುಲೇಷನ್ ಪಾಸ್ ಮಾಡ್ಬೇಕು, ಕೊಡ್ಬೇಕು. ತುಂಬಾ ಸ್ಕೀಮ್ ಇದೆ, ಅದನ್ನ ಕೊಟ್ಟು ನಮ್ಮವ್ರನ್ನ ಬದಲಾವಣೆ ಮಾಡಬೇಕು ಅಂತ ನಾನು ದಾವಣಗೆರೆ ಜಿಲ್ಲಾಡಳಿತವನ್ನ ಕೇಳಿಕೊಳ್ತೀನಿ ಮೇಡಮ್. ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಟ್ರಾನ್ಸ್ಜೆಂಡರ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಲ್ವಾ? ಅದೇನು ಹಾರ್ಮೋನಲ್ ಇಶ್ಯೂಸ್ ಇಂದ ಅಥವಾ ಸ್ಟ್ರೆಸ್ ಇಂದನಾ ಅಥವಾ ಏನು, ಯಾಕೆ ತುಂಬಾ ಆಗ್ತಾ ಇದೆ? ತುಂಬಾ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಮೇಡಮ್, ಇದ್ರ ಹಿಂದ್ಗಡೆ ಬಂದ್ಬಿಟ್ಟು ಏನು ಈ ಬೆಳವಣಿಗೆಗೆ ನನಗೆ ತಿಳಿದಿರಂಗೆ ಇಂಟೆಲಿಜೆನ್ಸಿ ಅಂದ್ರೆ ವಿಷಯ ರವಾನೆ ಆಗುತ್ತೆ ಅಂತ ಮೇಡಮ್. ಆ ತರ ಮುಂಚೆ ಹಳ್ಳಿ ಲೆವೆಲ್ ಅಲ್ಲಿ ಇರ್ತಕ್ಕಂಥವ್ರು ಅಮಾಯಕರಿಗೆ ಇದೇನು ಮಾಹಿತಿ ಇರಲಿಲ್ಲ. ತುಂಬಾ ಜನದ ಜೀವನದ ಜೊತೆ ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿಯವರು ಆಟ ಆಡಿದ್ದಾರೆ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡವ್ರೆ, ಎಷ್ಟೋ ಜನ ಬಲವಂತಕ್ಕೆ ಗಂಡನಾಗಿ ಅಲ್ಲೇ ಎಲ್ಲೋ ಮೂಲೆಯಲ್ಲಿ ಸಗಣಿ ಎತ್ಕೊಂಡು ನಾಮಕಾಸ್ತೆ ಗಂಡ ಆಗಿರ್ತಾನೆ, ಎಲ್ಲೋ ಮೂಲೆಯಲ್ಲಿ ಹಾಕಿ ತಿನ್ಕೊಂಡು, ಈ ತರ ನಮ್ಮಲ್ಲಿ ತೊಂದರೆಗಳಿತ್ತು. ಇತ್ತೀಚಿನ ದಿನದಲ್ಲಿ ನಮ್ಮಲ್ಲಿ ಸ್ವತಂತ್ರವಾಗಿ ದಾಟ್ಕೊಂಡು ಬರ್ಲಿಕ್ಕೆ ಮುಕ್ತವಾದ ಅವಕಾಶ ಸಿಕ್ಕಿದೆ ಅಲ್ಲ, ಆ ಅವಕಾಶದಿಂದ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಇದಕ್ಕೆ ಕಾರಣ ಅಂತ ಹೇಳ್ಬೋದು ಮೇಡಮ್. ಇದರಲ್ಲಿ ಸಂಚಾರಿ ವಿಜಯ್ ಅವರ ಸಿನಿಮಾ ಬಂದಾದ್ಮೇಲೆ ನಾನು ಅವನೆಲ್ಲ ಅವಳು ಬಂದಾದ್ಮೇಲೆ ಏನಾದರೂ ಸಮುದಾಯದಲ್ಲ ಸ್ವಲ್ಪ ಚೇಂಜಸ್ ಆಗಿದೆನಾ? ಜನ ನೋಡೋ ರೀತಿ ಏನಾದರೂ ಚೇಂಜಸ್ ಆಗಿದೆನಾ? ಖಂಡಿತ ಚೇಂಜಸ್ ಆಗಿದೆ ಮೇಡಮ್. ಯಾಕೆಂದ್ರೆ ನಾವು ಅಂದ್ರೆ ಏನು, ನನ್ನ ಸಮುದಾಯ ಅಂದ್ರೆ ಏನು ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ನೀವು ಕೇಳ್ದಾಗೇನೆ ಇತ್ತೀಚಿನ ದಿನದಲ್ಲಿ ನಿಮ್ಮ ಸಮುದಾಯದವ್ರು ತುಂಬಾ ಬೆಳವಣಿಗೆ ಹೊಂದ್ತಾ ಇದ್ದಾರೆ ಅಂದ್ರೆ ಈ ಫಿಲಮ್ ಇಂದನೂ ಕೂಡ ನಾನು ಒಂದು ಮಾಹಿತಿ ಹೋಗ್ತಾ ಇದೆ, ನಮ್ಮ ಸಮುದಾಯದವರು ಮತ್ತೆ ನಮ್ಮ ಜನಗಳಿಗೆ ಮಾಹಿತಿ ಹೋಗ್ತಾ ಇದೆ. ಯಾಕೆ ಅಂದ್ರೆ ಸಂಚಾರಿ ವಿಜಯ್ ಅವರು ಫಿಲಿಂ ಮಾಡಿರೋದ್ರಲ್ಲಿ ನಾವು ಹೇಗೆ ಹುಡ್ತೀವಿ, ಹೇಗೆ ಬೆಳಿತೀವಿ, ಹೇಗೆ ಲಿಂಗ ಪರಿವರ್ತನೆ ಮಾಡ್ಕೊಂತೀವಿ, ಮತ್ತೆ ಅವ್ರ ಕೆಲ್ಸಕ್ಕಾಗಿ ಎಷ್ಟು ಓಡಾಡ್ತಾರೆ ಅದರಲ್ಲಿ, ಆ ಪಿಕ್ಚರ್ ಅರ್ಥಗರ್ಭಿತವಾಗಿ ನಮ್ಮ ಒಂದು ಜೀವನ ಚರಿತ್ರೆನೇ ತಂದಿದ್ದಾರೆ. ಈ ತರ ಇರ್ಬೇಕಾದ್ರೆ ಮೇಡಮ್ ಮುಂದಿನ ಈ ತರ ಒಂದು ಇದನ್ನ ಇದೆ ಅಲ್ವಾ, ಅದನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಬದಲಾವಣೆ ತಂದು ನಮ್ಮವರೆಲ್ಲ ಸ್ವಾವಲಂಬಿಗಳಾಗಿ ಜೀವನ ಮಾಡ್ಬೇಕು. ನಮ್ಮಲ್ಲಿ ಕೂಡ ಓದೋ ಇದೆ ಮೇಡಮ್. ನಾನು ಹೇಳ್ದೆ ಚಿಕ್ಕ ವಯಸ್ಸಲ್ಲಿ ನನ್ನನ್ನು ತುಂಬಾ ಕಾಡಿಸ್ತಾ ಇದ್ರು, ಮನ್ಸಿಗೆ ತುಂಬಾ ನೋವು ಇಟ್ಕೊಂಡು ನಾನು ಬೆಳೆದಿದ್ದೀನಿ ಅಂತ. ಆ ನೋವು ಇಟ್ಕೊಂಡು ಬೆಳಿಲಾರ್ದೇನೆ ವಾತಾವರಣ ಬೇಕು ನಮ್ಗೆ, ನಮ್ದೇ ಆದಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಬೇಕು. ಓದಿರೋರ್ಗೆಲ್ಲರಿಗೂ ಕೂಡ ಉದ್ಯೋಗ ಸಿಗುವಂಥದ್ದು, ಈ ತರ ಎಲ್ಲ ಆಗ್ಬೇಕು ಅನ್ನೋದು ನನ್ನ ಒಂದಿದೆ ಮೇಡಮ್. ಚೈತ್ರ ಅವರ ಹಳೆ ಫ್ಯಾಮಿಲಿ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಇವಾಗ ಕಾಂಟ್ಯಾಕ್ಟ್ ಅಲ್ಲಿ ಇದಾರ, ಇವಾಗ ಒಂದು ಲೆವೆಲ್ ಅಲ್ಲಿ ಇದಾರಲ್ಲ ಚೈತ್ರ? ಮೇಡಮ್ ಖಂಡಿತ ನಾನು ಈ ತರ ಆಗ್ತೀನಿ ಅಂತ ಅಂದಾಗ ನನ್ನ ತಾಯಿ ತುಂಬಾ ನೋವುಪಟ್ರು, ತುಂಬಾ ನೋವುಪಟ್ರು. ನಿನ್ನ ಹತ್ರ ಆಗೋಂಗಿಲ್ಲ, ನೀನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಎಲ್ಲ ಬೆದರಿಕೆಗಳನ್ನ ಹೇಳಿದ್ರು. ನನ್ನ ಸೋದರ ಮಾವ ಒಬ್ಬರಿದ್ದಾರೆ, ಅವರು ತುಂಬಾ ನನ್ನ ಸಪೋರ್ಟ್ ಮಾಡಿದ್ರು. ಅವರು ನನ್ನನ್ನು ಆ ಟೈಮಲ್ಲಿ ಇವತ್ತು ಸಪೋರ್ಟ್ ಮಾಡಿ ನನ್ನನ್ನು ಧೈರ್ಯ ಹೇಳಿ ಇಟ್ಟಿರೋದಕ್ಕೆ ನಾನು ಇವತ್ತು ಎತ್ತರ ಸ್ಥಾನದಲ್ಲಿ ಬೆಳೆದಿದ್ದೀನಿ. ಅವರು ಆ ಟೈಮಲ್ಲಿ ಅರ್ಥ ಮಾಡ್ಕೊಂಡಿರೋದ್ರಿಂದ ನಾನು ಈ ಟೈಮಲ್ಲಿ ಈ ಥರ ಇದ್ದೀನಲ್ಲ, ನಿಜವಾಗ್ಲೂ ಅವ್ರಿಗೆ ಯಾವಾಗಲೂ ನಮ್ಮ ಸೋದರ ಮಾವ ಅಂತ ಶ್ರೀನಿವಾಸ್ ಅಂತ ಅವ್ರಿಗೆ ಯಾವಾಗಲೂ ನಾನು ಆಭಾರಿಯಾಗಿರ್ತೀನಿ. ನನ್ನ ತಾಯಿ ತುಂಬ ದಿನಗಳು ಬಿಟ್ಟಿದ್ರು, ಮಾತಾಡ್ತಿರಲಿಲ್ಲ. ಇವಾಗೆಲ್ಲ ಚೆನ್ನಾಗಿದ್ದಾರೆ ನನ್ನ ಫ್ಯಾಮಿಲಿ, ಏನಿಲ್ಲ, ಇವಾಗೆಲ್ಲ ನನ್ನನ್ನು ಅಕ್ಸೆಪ್ಟ್ ಮಾಡಿದ್ದಾರೆ, ಚೆನ್ನಾಗಿದ್ದಾರೆ. ಸಮಾಜಕ್ಕೆ ಏನು ಹೇಳ್ತೀರಾ ಮೇಡಮ್? ಸಮಾಜಕ್ಕೆ ನನಗೆ ಹೇಳೋದು ಇಷ್ಟೇ, ನಮ್ಮನ್ನ ಸಮಾಜದಲ್ಲಿ ಒಳ್ಳೆ ಇದರಿಂದ ಕಾಣಿ. ಆಮೇಲೆ ನಾನು ಏನು ಹೇಳ್ತೀನಿ, ನೀವು ಯಾಕೆ ಭಿಕ್ಷಾಟನೆ ಮಾಡ್ತೀರಾ, ಬೈಪಾಸಲ್ಲಿ ಇರ್ತೀರಾ ನೀವು ಅಂತ ಕೇಳಿದ್ರೆ, ನೀವು ಫಸ್ಟ್ ನಮ್ಮನ್ನ ಬದಲಾವಣೆ ಮಾಡಿ. ಏನು ಅಂದರೆ ನಾವು ಯಾಕೆ ಇರ್ತೀವಿ, ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಇಷ್ಟು ನಾವು ಪಟ್ಟಿರೋ ಹೋರಾಟದ ಫಲವಾಗಿ ರಿಸರ್ವೇಷನ್ ಏನು ಬಂದಿದೆ ಅದರಲ್ಲಿ ನಮಗೆ ಉದ್ಯೋಗದಲ್ಲಿ ಸೃಷ್ಟಿ ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತೀನಿ.
ಆ ನಂತರ ನಮಗೆ ಇರ್ಲಿಕ್ಕೆ ಮನೆಗಳಿಲ್ಲ, ಮನೆಗಳನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು, ಅದು ಜಿಲ್ಲಾಡಳಿತ ಇಲ್ಲಿರ್ತಕ್ಕಂಥ ಲೋಕಲ್ ಮಾಡಿಕೊಡ್ಬೇಕು. ಆ ನಂತರ ನನ್ನ ಸಮುದಾಯಕ್ಕೆ ನಾನು ಏನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಸಮುದಾಯದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಯಾರು ಏನೋ ತಪ್ಪು ಮಾಡಿದ್ರು ಅನ್ನೋ ಒಂದು ಉದ್ದೇಶಕ್ಕೆ ಅವ್ರ ಜೊತೆಗೆ ನಮ್ಮನ್ನು ತಪ್ಪಿಕದ 100ರಲ್ಲಿ ಒಬ್ರು ತಪ್ಪು ಮಾಡಿದ್ರೆ, ಇಲ್ಲ 5 ಜನ ತಪ್ಪು ಮಾಡಿದ್ರೆ, ಇನ್ನು 95 ಜನ ತಪ್ಪು ಮಾಡಿದಾರೆ ಅಂತಂದೇಳಿ ನಮ್ಮನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ಈಗ ಟ್ರಾನ್ಸ್ಜೆಂಡರ್ ಆಗಬೇಕು ಅಂತ ಬಯಸೋರಿಗೆ ಏನು ಹೇಳ್ತೀರಾ? ಯಾಕಂದ್ರೆ ಇದು ನಿರಂತರವಾಗಿ ಸಾಗ್ತಾ ಇರುವಂತ ಜರ್ನಿ ಇದು. ಇಲ್ಲೇ ಸ್ಟಾಪ್ ಆಯಿತು, ಇಷ್ಟೇ ಜನಕ್ಕೆ ಸ್ಟಾಪ್ ಆಯಿತು ಅನ್ನೋಂಗಿಲ್ಲ. ಸೂರ್ಯಚಂದ್ರರು ಇರೋವರೆಗೂ ಸಾಗ್ತಾನೆ ಇರುತ್ತೆ ಈ ಜರ್ನಿ. ಈಗ ಮತ್ತೆ ಹೊಸದಾಗಿ ಟ್ರಾನ್ಸ್ಜೆಂಡರ್ ಆಗಿ ಹುಟ್ಕೊಳ್ತಾ ಇರೋವಂಥ ಏನು ಹೇಳ್ತೀರಾ ಮೇಡಮ್? ಖಂಡಿತವಾಗ್ಲೂ ಇನ್ನು ಮುಂದಿನ ದಿನಗಳಲ್ಲಿ ಏನು ಟ್ರಾನ್ಸ್ಜೆಂಡರ್ ಆಗ್ತಾ ಬರ್ತಾ ಇದ್ದಾರೆ ನನ್ನ ಸಮುದಾಯದವರು, ನನ್ನ ಸಮುದಾಯ ಬಂದ್ಬಿಟ್ಟು ನಾವು ಪಟ್ಟಿರೋ ಕಷ್ಟಗಳನ್ನು ಪಡಬಾರ್ದು. ಅವರು ಆಲ್ರೆಡಿ ನಮ್ಮ ಸಮುದಾಯದಲ್ಲಿ ಇತ್ತೀಚೆಗೆ ಬಂದು ಏಜ್ ಆಗಿರ್ತಕ್ಕಂಥವ್ರು ಸುಮಾರು ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ. ಶುಗರು, BP, ಬೇರೆ ಬೇರೆ ಥೈರಾಯ್ಡ್, ಈ ಥರ ಎಲ್ಲ ಸಮಸ್ಯೆಗಳನ್ನು ಬಳಲ್ತಾ ಇದ್ದಾರೆ. ಇನ್ನು ಮುಂದೆ ಬರ್ತಕ್ಕಂಥ ಸಮುದಾಯ ಎಜುಕೇಷನ್ನಿಗೆ ನಾವು ಅವ್ರಿಗೆ ರೆಫರ್ ಮಾಡಬೇಕು, ಅವರು ಎಜುಕೇಷನ್ ಮಾಡಬೇಕು. ಬೇರೆಯವರೆಲ್ಲ ಹೇಗೆ DC, ತಹಸೀಲ್ದಾರ್, ಲಾಯರ್ ಮತ್ತು ಹೇಗೆಲ್ಲ ಆಗ್ತಾರೆ ಅವ್ರ ಥರ ನಮ್ಮ ಸಮುದಾಯನೂ ಕೂಡ ಆಗಬೇಕು. ಹಾಗೆ ನಮ್ಮಂಥ ಏಜ್ ಆಗಿರೋ ಸಮುದಾಯದವ್ರನ್ನ ನೋಡ್ಕೊಳ್ಳೋ ಒಂದು ಇದಕ್ಕೆ ಬರಬೇಕು ಅನ್ನೋದು ನಂದು ಒಂದು ಉದ್ದೇಶ ಮತ್ತು ಒಂದು ಇದಿದೆ ಮೇಡಮ್. ಆಗಬೇಕು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮ್ಯಾಮ್, ನಿಮ್ಮದು ಇವಾಗ ವಯಸ್ಸಾಗಿರೋರು ಇದ್ದಾರೆ ಅಂದಾಗ ನಮಗೊಂದು ಬಂತು, ಅವ್ರದ್ದೆಲ್ಲ ಹೆಂಗೆ ಇವಾಗ ಅನಾರೋಗ್ಯದ ಪರಿಸ್ಥಿತಿನಲ್ಲಿರ್ತಾರೆ, ಅವರ ಅನಾರೋಗ್ಯದ ಖರ್ಚನ್ನೆಲ್ಲ ಸರ್ಕಾರ ಭರಿಸುತ್ತಾ? ಇಲ್ಲ ಮೇಡಮ್, ಖಂಡಿತ ಸರ್ಕಾರದಿಂದ ಏನೂ ಕೂಡ ಸೌಲಭ್ಯಗಳಿಲ್ಲ ಮೇಡಮ್. ಸರ್ಕಾರ ಬಂದ್ಬಿಟ್ಟು ನಮಗೆ ಮೈತ್ರಿ ಯೋಜನೆ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಇರಬೇಕಾದ್ರೆ 600 ರೂಪಾಯಿನ ಕೊಡ್ತಾ ಇತ್ತು. ಆ ನಂತರ ಅದನ್ನ 800 ರೂಪಾಯಿ ಮಾಡಿದ್ರು. ಈ ಕಳೆದ ಮಾರ್ಚ್ ಏನಿದೆ 24ರಲ್ಲಿ ಬಂದು 800 ರೂಪಾಯಿನ ಮಾಡಿದೆ, ಏಪ್ರಿಲ್ ತಿಂಗಳಿಂದ. ಅದು ಕೂಡ ಒಂದೊಂದ್ಸಲ ಬರುತ್ತೆ, ಒಂದೊಂದ್ಸಲ ಬರಲ್ಲ ಮೇಡಮ್. ಅದು ಬಿಟ್ಟರೆ ಏನಿಲ್ಲ. ಮತ್ತೆ ಅವರ ಜೀವನ ಹೆಂಗೆ? ಅದೇ ಸಮುದಾಯದಲ್ಲಿ ಮೇಡಮ್ ಮಾಮೂಲಿ ನೋಡ್ಕೊಳ್ತೀವಿ ಮೇಡಮ್. ಭಿಕ್ಷಾಟನೆ ಆಗಿರ್ಬೋದು, ಇದರಿಂದನೇ ಹೆಂಗೋ ನಮ್ಮ ಜೀವನ ನಡ್ಕೊಂಡು ಹೋಗ್ತಾ ಇದೆ. ನಿಮ್ಮ ಸಮುದಾಯದಲ್ಲಿ ಶವ ಸಂಸ್ಕಾರ ಅಥವಾ ಅಂತ್ಯ ಸಂಸ್ಕಾರ ಅನ್ನೋದನ್ನ ಏನು ನಾರ್ಮಲ್ ಆಗಿ ಎಲ್ಲಾ ಸಮುದಾಯಗಳು ಏನ್ ಮಾಡುತ್ತೆ ಆ ತರ ಮಾಡಲ್ಲ ಅನ್ನೋದೊಂದಿದೆ. ಅದ್ರ ಬಗ್ಗೆ ತುಂಬಾ ಕುತೂಹಲನೂ ತುಂಬಾ ಜನಗಳಿಗಿದೆ. ಹೌದಾ ಮ್ಯಾಮ್, ಇದು ನಿಜನಾ? ಖಂಡಿತ ಮೇಡಮ್. ಯಾಕಂದ್ರೆ ನಮ್ಮ ಸಮುದಾಯದಲ್ಲಿ ನಮ್ಮವ್ರು ಏನಾದ್ರು ಸತ್ತರೆ ಅಲ್ಲಿ ನಾವು ಆಚಾರ ವಿಚಾರಗಳು ಮತ್ತೆ ನಮ್ಮ ಸಂಪ್ರದಾಯಗಳಿದೆ, ಅದ್ರ ಪ್ರಕಾರ ನಾವು ಅವರನ್ನ ಮಾಡ್ತೀವಿ. ಅಷ್ಟು ಬಿಟ್ರೆ ಬೇರೆ ತರ ಭಯ ಪಡುವಂತ ತರ ನಾವು ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಸಂಪ್ರದಾಯದಲ್ಲಿ ನಮ್ಮದೇ ಆದಂತಹ ಆಚಾರ ವಿಚಾರಗಳು, ಅವ್ರನ್ನ ಯಾವ ಟೈಮಿಗೆ ನಾವು ಯಾವ ಥರ ಮಾಡ್ತೀವಿ, ಹೇಗೆ ಮಾಡ್ತೀವಿ, ನಮ್ಮಲ್ಲಿ ಇರ್ತಕ್ಕಂಥ ಕಲ್ಚರ್ ಸೇರಿಕೊಂಡು ನಾವು ಏನು ನಿರ್ಧಾರ ತಗೊಳ್ತೀವಿ ಆ ಪ್ರಕ್ರಿಯೆಯಲ್ಲಿ ಹೋಗುತ್ತೆ ಹೊರತು ಭಯ ಆಗುವಂಥ ಪ್ರಕ್ರಿಯೆ ಏನೂ ಇಲ್ಲ. ಅವ್ರು ಸತ್ತವ್ರನ್ನ ನಾವೊಂದು ದೇವರು ಮತ್ತೆ ಒಂದು ಶಕ್ತಿ ಅಂತ ಹೇಳ್ತೀವಿ. ಸತ್ತವ್ರನ್ನ ನಾವು ಮುಖ ನೋಡಿದ್ರೆ ಎಲ್ಲ ಬೇರೆಯವ್ರಿಗೆ ಒಂದು ಒಳ್ಳೆಯದಾಗುತ್ತೆ, ಅವ್ರಿಗೆ ಒಂದೇನೋ ಒಂದು ಲೆಕ್ಕ ಬರುತ್ತೆ ಅನ್ನೋದು ಒಂದು ನಮ್ಮ ನಂಬಿಕೆ ಇದೆ ಮೇಡಮ್. ನಂಬಿಕೆ ಮತ್ತು ಸಂಪ್ರದಾಯ ಇದೆ. ಆಮೇಲೆ ಇನ್ನೊಂದು ನಾನು ಕೇಳಲೇಬೇಕು, ಬೆಂಗಳೂರಲ್ಲಿ ನೀತು ವಂಜಾಕ್ಷಿ ಅವರು ತುಂಬ ಇಂಡಿಪೆಂಡೆಂಟ್ ಆಗಿ ಒಂದು ಟ್ಯಾಟೂ ಶಾಪ್ ಓಪನ್ ಮಾಡಿಕೊಂಡು ತುಂಬ ಸ್ವತಂತ್ರವಾಗಿ ಜೀವನ ಮಾಡ್ತಾ ಇದ್ದಾರೆ. ಆ ಥರ ನಮ್ಮ ದಾವಣಗೆರೆಯಲ್ಲಿ ಸಾಧ್ಯ ಇಲ್ವಾ? ಖಂಡಿತ ಮೇಡಮ್, ಸಾಧ್ಯ ಇದೆ. ನೋಡಿ, ನಮ್ಮಲ್ಲಿ ಕೂಡ ನೀತು ವನಜಾಕ್ಷಿ ಬಂದು ನೋಡಿ, ನಾನು ಹೇಳಿದ್ನಲ್ವಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇತ್ತೀಚೆಗೆ ಬರ್ತಕ್ಕಂಥ ನನ್ನ ಸಮುದಾಯದ ಪೀಳಿಗೆ ನೀತು ವನಜಾಕ್ಷಿ ಅಂತವ್ರ ತರ ಮಾಡೆಲ್ ಆಗ್ಬೇಕಂದ್ರೆ ರೋಲರ್ ಆಗ್ಬೇಕು. ಯಾಕೆ ಅಂದ್ರೆ ಅವಳು ಸುಮಾರು ನಂತರ ಕಷ್ಟಪಟ್ಟು ನೋವನ್ನೆಲ್ಲ ಅನುಭವಿಸಿ ಅವಳು ಟ್ಯಾಟೋ ಕಲೆಯನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾಳೆ, ಮತ್ತೆ ಮಾಡೆಲಿಂಗ್ ಫೀಲ್ಡ್ ಅನ್ನ ಅಳವಡಿಸ್ಕೊಂಡಿದ್ದಾಳೆ. ಆ ಮಾಡೆಲಿಂಗ್ ಫೀಲ್ಡ್ ಕಲೆ ಇರೋದ್ರಿಂದ ಇವತ್ತು ನೀತು ವನಜಾಕ್ಷಿ ಆಗಿ ಅವಳನ್ನ ಅವಳು ಗುರ್ತಿಸ್ಕೊಂಡಿದ್ದಾಳೆ. ನನ್ನ ಸಮುದಾಯನೂ ಕೂಡ ಆ ಥರ ಗುರ್ತಿಸ್ಕೊಬೇಕು. ನನ್ನ ಸಮುದಾಯನೂ ಕೂಡ ಏನೋ ಸುಮಾರು ಕಷ್ಟ ಇರುತ್ತೆ, ನೋವಿರುತ್ತೆ, ನಲ್ವಿರುತ್ತೆ, ಹಂಗಂತಂದೇಳಿ ನಾವು ಬರೀ ಇದು ಬೆಗ್ಗಿಂಗ್ಗೆ ಮತ್ತೆ ಸೆಕ್ಸ್ ವರ್ಕ್ಗೆ ಇದನ್ನೇ ಜೀವನ ಮಾಡ್ಕೊಬಾರ್ದು. ಮುಂದೆ ಬರುವಂತ ಪೀಳಿಗೆ ಏನಿದೆ ಈ ಥರದವ್ರಿಗೆ ಮಾಡೆಲ್ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಇನ್ನೂ ಒಂದು, ಮಂಗಳಮುಖಿ ಅವ್ರನ್ನ ಈ ಜಾಸ್ತಿ ವಾಮಾಚಾರದಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ.
ಇಲ್ಲ ಮೇಡಮ್, ಇದು ಖಂಡಿತ ಸುಳ್ಳು ಅಂತ ಹೇಳ್ತೀನಿ. ವಾಮಾಚಾರದಲ್ಲಿ ಯಾರು ಆ ಥರ ಇಲ್ಲ. ನಮ್ಮವ್ರಿಗೆ ನಾನು ಹೇಳಿದ್ನಲ್ವಾ, ಇಜ್ಡಾ ಕಲ್ಚರ್ ಸಂಪ್ರದಾಯ ಪ್ರಕಾರ ಇಲ್ಲ ನಮ್ಮ ಜೋಗತಿ ಮಂಜಮ್ಮ ಅಂತವರ ಸಂಗತಿ, ಜೋಗತಿ ಮಂಜಮ್ಮ ಅಂತವರ ಒಂದು ಪ್ರಕಾರ ನೋಡಿ, ನಾವು ದೇವಿ ಆರಾಧನೆ ಮಾಡ್ತೀವಿ. ಎಲ್ಲಮ್ಮ, ಉಚ್ಚಂಗಿಯಮ್ಮ, ಹುಲಿಗೆಮ್ಮ, ಈ ತರ ದೇವಿ ಆರಾಧನೆ ಮಾಡಿ ಇನ್ನೊಬ್ರಿಗೆ ನಾವು ಒಳ್ಳೆಯದನ್ನ ಮಾಡ್ತೀವಿ ಮೇಡಮ್. ಅಷ್ಟು ಬಿಟ್ರೆ ಮತ್ತೆ ಈ ತರ ಎಲ್ಲ ವಾಮಾಚಾರ ಇದೆಲ್ಲ ಸುಳ್ಳು ಅಂತ ನಾನು ಹೇಳ್ತೀನಿ. ಅಂದ್ರೆ ಆ ಪವರ್ ಇದೆ ಒಂದು ಸ್ಪೆಷಲ್ ಪವರ್ ಇರುತ್ತೆ, ಸ್ಪೆಷಲ್ ಶಕ್ತಿ. ನಾನು ಹೇಳಿದ್ನಲ್ವಾ, ನಾವು ಕೈಗೆ ಹೊಡೆಯೋದ್ರಲ್ಲಿ ನಾವು ಇಷ್ಟು ಜೀವನ ಎದುರಿಸಿ ನಾವು ಜೀವನ ಮಾಡ್ತಿರ್ಬೇಕಾದ್ರೆ ನಮ್ಮ ಹಿಂದ್ಗಡೆ ಒಂದು ಶಕ್ತಿ ಇದೆ. ಈ ಎಲ್ಲಮ್ಮ ಮತ್ತೆ ಹುಲಿಗೆಮ್ಮ ಮತ್ತೆ ಉಚ್ಚಂಗಮ್ಮ ಅಂತ ನಾವ್ ಏನೆಲ್ಲ ದೇವಿ ಆರಾಧಕರ ನಂಬ್ತೀವಿ, ಆ ದೇವರುಗಳು ಇರೋದನ್ನ ನಂಬಿಕೆ ಪೂಜೆ ಎಷ್ಟು ನಾವು ಮಾಡ್ತೀವಿ ಶಕ್ತಿಯಾಗಿ, ಆ ದೇವರುಗಳು ಆ ಪೂಜೆಗಳು ಇರೋದು ಎಷ್ಟು ನಿಜಾನೋ ಅಷ್ಟೇ ಶಕ್ತಿ, ಅಷ್ಟೇ ಒಳ್ಳೆ ಮನೋಭಾವನೆಯಿಂದ ನಮ್ಮವ್ರು ಮಾಡೋದು ಕೂಡ ಅಷ್ಟೇ ಶಕ್ತಿ ಇದೆ ಅಂತ ನಾನು ನಂಬ್ತೀನಿ. ನಿಮ್ಮ ಈ ಆಫೀಸ್ ಬಗ್ಗೆ ಒಂದೆರಡು ಮಾತು. ಖಂಡಿತ ಮೇಡಮ್, ನಾನು ಸರ್ಕಾರದವ್ರಿಗೆ ಮತ್ತೆ ನನ್ನ ದಾವಣಗೆರೆ ಜಿಲ್ಲಾಡಳಿತದವ್ರಿಗೆ ಹೇಳಲಿಕ್ಕೆ ಮನಸ್ಸಲ್ಲಿ ತುಂಬಾ ಇದೆ. ಏನು ಅಂದ್ರೆ 2017 ಟ್ರಾನ್ಸ್ ಬಿಲ್ 2019 ಏನ್ ತಿದ್ದುಪಡಿ ಆಯ್ತು ಮೋದಿ ಸರ್ಕಾರದ್ದು, ಅದ್ರ ಪ್ರಕಾರ ಪ್ಲೀಸ್ ದಯವಿಟ್ಟು ನೋಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಆಗಿರ್ಬೋದು, ಆ ಅಧಿಕಾರಿಗಳು ಬರ್ತಾರೆ, ಅಧಿಕಾರಿಗಳು ಹೋಯ್ತಾರೆ. ನಮ್ಮನ್ನ ಹ್ಯಾಂಡ್ ಓವರ್ ಮಾಡಿರೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಅವರು ಜಿಲ್ಲಾಡಳಿತಕ್ಕೆ ನೀವು ರೆಫರ್ ಮಾಡಬೇಕು. ಈ ಮೇಡಮ್ ಕೇಳ್ದ ಹಾಗೇನೆ ನೀತು ವನಜಾಕ್ಷಿ ಅಂತವ್ರು ಎಷ್ಟು ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ, ಅದೇ ತರ ನಮ್ಮವರು ಕೂಡ ಇಬ್ರು ಬ್ಯೂಟಿ ಪಾರ್ಲರ್ ಅನ್ನ ಮಾಡ್ಲಿಕ್ಕೆ, ಯಾರು ಡಯಾನಾ ಅಂತ ಹೇಳಿ ಮತ್ತೆ ನಿಧಿ ಅಂತ ಹೇಳಿ, ಅವರು ಬ್ಯೂಟಿ ಪಾರ್ಲರ್ ತರಬೇತಿ ಮುಗಿಸ್ಕೊಂಡು ಒಂದು ಪಾರ್ಲರ್ನ ಇಟ್ರು ದಾವಣಗೆರೆಯಲ್ಲಿ. ಆದ್ರೆ ಯಾರು ಕೂಡ ಪಾರ್ಲರ್ ಹೋಗ್ಲಿಲ್ಲ. ಏನಂತ, ಚಕ್ಕಗಳ ಪಾರ್ಲರ್ ಅದು, ಮಂಗಳಮುಖಿಯರ ಪಾರ್ಲರ್ ಅದು ಅಂತ ಹೇಳಿದ್ರು. ಹಂಗೆ ಈ ತರದ್ದೆಲ್ಲ ಹೋಗಲಾಡಿಸ್ಬೇಕು, ಯಾಕಂದ್ರೆ ಇದು ಅವೇರ್ನೆಸ್ ಕೊಡ್ಬೇಕು ಅಂತ. ಆಮೇಲೆ ಸ್ಟೇಟ್ ಲೆವೆಲ್ ಅಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದಲ್ಲಿ ಏನು ಈ ನಮ್ಮವ್ರದ್ದು ಮಂಗಳಮುಖಿ ಅವ್ರದ್ದು ವೆಲ್ಫೇರ್ ಬೋರ್ಡ್ ಆಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂದ್ರೆ ನಮ್ದು ಟ್ರಾನ್ಸ್ಜೆಂಡರ್ ಆಯೋಗ ಆದ್ರೆ ನಮ್ಮ ಜಿಲ್ಲೆಗಳಾಗಿರ್ಬೋದು, ನಮ್ಮ ಕರ್ನಾಟಕ ಎಲ್ಲ ಮಂಗಳಮುಖಿಯರಿಗೂ ಒಳ್ಳೇದಾಗುತ್ತೆ. ಆಮೇಲೆ ಮನೆಗಳು ಸಿಗುತ್ತೆ, ಮತ್ತೆ ಹೆಚ್ಚಿನದಾಗಿ ನಾವು ಎಜುಕೇಶನ್ ಓದ್ಲಿಕ್ಕೆ ಮತ್ತೆ ಅಡ್ವೊಕೇಸಿ ಮಾಡ್ಲಿಕ್ಕೆ ಈ ತರ ಎಲ್ಲ ಸಹಾಯಗಳಾಗುತ್ತೆ, ಮಾಡಬೇಕು ಅಂತ ನಾನು ಹೇಳ್ತೀನಿ. ಸರ್ಕಾರದವ್ರು ಕೊಡೋ 800 ರೂಪಾಯಿಂದ ನನಗೆ ಏನೂ ಸಹಾಯ ಇಲ್ಲ. ಅದನ್ನ ಸ್ವಲ್ಪ ಜಾಸ್ತಿ ಮಾಡಿ ನನ್ನ ಸಮುದಾಯಕ್ಕೆ. ಮತ್ತೆ ಸರ್ಕಾರ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 30,000 ಕೊಡ್ತಾ ಇದೆ ಮೇಡಮ್ ಸಹಾಯಧನ ಅಂತ, ಅದು ಏನೂ ಪ್ರಯೋಜನ ಆಗ್ತಾ ಇಲ್ಲ. 30,000 ತಗೊಳ್ತೀವಿ, ಲಾಕ್ಡೌನ್ ಟೈಮಲ್ಲಿ ಎಷ್ಟೋ ಜನ ಇದಾಗ್ಬಿಟ್ರು. 30,000 ಬಂದ್ರೆ ಒಂದು ಪಾರ್ಲರ್ ಇಡಕ್ಕಾಗಲ್ಲ, ಅಡ್ವಾನ್ಸೇ 30,000 ಕೇಳ್ತಾರೆ. ದಯವಿಟ್ಟು ನಮ್ಮನ್ನ ಸಂಘಟಿತರನ್ನಾಗಿ ಮಾಡ್ರಿ, 5ರಿಂದ 10 ಲಕ್ಷ ಅಂತ ಇಡ್ರಿ, ಗ್ರೂಪ್ ಅನ್ನಾಗಿ ಮಾಡ್ರಿ, 5 ಜನ 10 ಜನ ಗ್ರೂಪ್ ಅನ್ನಾಗಿ ಮಾಡ್ಬಿಟ್ಟು ಸ್ವ ಉದ್ಯೋಗಕ್ಕೆ ನಮ್ಮನ್ನ ಕರೆ ತನ್ನಿ ಮಾಡಿ ಅಂತ ನಾನು ಸರ್ಕಾರಕ್ಕೆ ಕೇಳ್ಕೊಳ್ತೀನಿ. ಖಂಡಿತ ಮ್ಯಾಮ್. ಏಕೆಂದ್ರೆ ಇವಾಗ ಟ್ರೈಬ್ಸ್ ಅಂದ್ರೆ ಆದಿವಾಸಿಗಳನ್ನೆಲ್ಲ ಕರ್ಕೊಂಡು ಬಂದು ನಾಡಲ್ಲಿ ಮನೆ ಕಟ್ಬಿಟ್ಟು ಅವರಿಗೂ ನಿಮಗೂ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮನೆಗಳನ್ನ ಕಟ್ಕೊಟ್ಟಿದ್ದಾರೆ, ಟಾಯ್ಲೆಟ್ನ ಕಟ್ಕೊಟ್ಟಿದ್ದಾರೆ, ಅವರಿಗೆ ಒಂದು ಊರು ಹಳ್ಳಿ ಅಂತ ಹೇಳ್ಬಿಟ್ಟು ಕಟ್ಕೊಟ್ಟಿದ್ದಾರೆ. ಬಟ್ ಟ್ರೈಬ್ಸ್ ಕಾಣ್ತಾ ಇದ್ದಾರೆ, ಆದಿವಾಸಿಗಳು ಸರ್ಕಾರದ ಕಣ್ಣಿಗೆ ಕಾಣ್ತಾ ಇದೆ, ನಿಮ್ಮಂಥವ್ರು ಕಾಣ್ತಾ ಇಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಇದು ದುರ್ದೈವನೇ ಸರಿ ಮೇಡಮ್. ಬಹಳ ಬೇಜಾರಾಯ್ತು. ಮನೆನೇ ಕೊಡಕ್ಕಾಗ್ತಾ ಇಲ್ಲ, ಮೂಲಭೂತ ಸೌಕರ್ಯ ಅದು ಮನುಷ್ಯನಿಗೆ ಮನೆನೇ ಕೊಡ್ತಾ ಇಲ್ಲ ಸರ್ಕಾರ ಅಂತ ಅಂದ್ರೆ ಇದು ಬಹಳ ಬೇಜಾರಿನ ಸಂಗತಿ. ಆಮೇಲೆ ಮೇಡಮ್ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಏನು MP ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ ನಮ್ಮ ಮೇಡಮ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು, ಅವ್ರ ಮೇಲೆ ನಮ್ಮ ಮಂಗಳಮುಖಿಯರಿಗೆ ತುಂಬಾ ಒಂದು ಗೌರವ ಇದೆ ಮೇಡಮ್ ಮೇಲೆ. ಯಾಕಪ್ಪ ಅಂದ್ರೆ ಇಂದಿರಾ ಗಾಂಧಿ ಅವ್ರನ್ನ ನಾವು ನಂಬಿಕೊಂಡು ಆಗಿನ ಕಾಲದಿಂದ ನಮ್ಮ ಮಂಗಳಮುಖಿಯವರು ಇಂದಿರಾ ಗಾಂಧಿ ಅವರು ಮುಂಬೈಯಲ್ಲಿ ಕೊಟ್ಟಿರ್ತಕ್ಕಂಥ ಮನೆಗಳಿಗೆ ನಮ್ಮ ಇಜ್ರಾ ಕಲ್ಚರ್ ಯಾವಾಗ್ಲೂ ಕೂಡ ಅವ್ರ ಮೇಲೆ ತುಂಬಾ ಅಭಿಮಾನ. ಅದೇ ತರ ನಮ್ಮ ಮೇಡಮ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಕೂಡ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮೇಡಮ್ ಇಷ್ಟು ದಿನ ದಾವಣಗೆರೆಯಲ್ಲಿ ಯಾರು ಮಾಡದಿರ್ತಕ್ಕಂಥದ್ದನ್ನ ಒಂದು ಮನೆಗಳ ಸೂರನ್ನ ನಮ್ಮ ಮಂಗಳಮುಖಿಯರು ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವೆಲ್ಲರೂ ಕೂಡ ನಂಬ್ಕೊಂಡು ಮೇಡಮ್ ಮೇಲೆ ತುಂಬಾ ಗೌರವ ಇಟ್ಟಿದ್ದೀವಿ. ಕೊಡಿಸ್ಬೇಕು ಅನ್ನೋದು ತುಂಬಾ ಮೇಡಮ್ ಮೇಲೆ ತುಂಬಾ ಗೌರವ ಇಟ್ಕೊಂಡಿದ್ದೀವಿ ಮೇಡಮ್. ಹೇಳೋದು ಮೂಲಭೂತ ಸೌಕರ್ಯನೇ ಕೊಡ್ತಾ ಇಲ್ಲ, ಮನೆಗಳನ್ನ ಕೊಡ್ತಾ ಇಲ್ಲ ಅಂದ್ರೆ ಎಲ್ಲಿರೋ ಕಾಡಲ್ಲಿರೋ ಆದಿವಾಸಿಗಳನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟು ಒಂದು ಬೆಳ್ಳೂಡಿ ಅನ್ನೋ ಒಂದು ಗ್ರಾಮದಲ್ಲಿ ಹೊರವಲಯದಲ್ಲಿ ಅವರು ಆದಿವಾಸಿಗಳಿಗೆ ಒಂದು ವಾಟರ್ಸ್ ಥರ ಮಾಡಿಬಿಟ್ಟು ಆದಿವಾಸಿಗಳನ್ನ ತಂದು ಇಟ್ಟಿದ್ದೀರಾ. ಅವ್ರು ಓಡೋಗ್ತಾರೆ, ಮತ್ತೆ ಕರ್ಕೊಂಡು ಬರ್ತೀರಾ, ಇಡ್ತೀರಾ.
ಬಟ್ ಇವ್ರುಗಳು ನಮಗೆ ಮನೆ ಬೇಕು ಅಂತ ಬೇಡ್ಕೊಳ್ತಾ ಇದ್ದಾರೆ. ಯಾಕೆ ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ಲ, ಸರ್ಕಾರದ ಕಣ್ಣಿಗೆ ಬೀಳ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ನನಗೆ. ಸರ್ಕಾರದ ಗಮನಕ್ಕೆ ಅಟ್ಲೀಸ್ಟ್ ನಾವು ಆದಿವಾಸಿಗಳಿಗೆ ಮನೆ ಕೊಟ್ಟಿದ್ದೀವಿ, ಇವ್ರುಗಳಿಗೆ ಅಂದರೆ ಇವರು ಒಂದು ರೀತಿ ಸರ್ವಿಸ್ ಮಾಡ್ತಾ ಇದ್ದಾರೆ ಸಮಾಜಕ್ಕೆ, ಇವ್ರದೇ ಆದ ರೀತಿ ಒಂದು ಸರ್ವಿಸ ಕೊಡ್ತಾ ಇದ್ದಾರೆ. ಅವರು ಒಂದು ಸೆಕ್ಷುವಲ್ ವರ್ಕಲ್ಲಿ ಇರ್ಬೋದು ಅಥವಾ ಭಿಕ್ಷಾಟನೆ ಮೂಲಕ ಏನೋ ಒಂದು ಸಮಾಜಕ್ಕೆ ಇವ್ರದೇ ಆದ ರೀತಿಯಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಇವ್ರಿಗೂ ಕೂಡ ಆದಷ್ಟು ಬೇಗ ಒಂದು ಮೂಲಭೂತ ಸೌಕರ್ಯ ಆಗಿರೋ ಮನೆಗಳನ್ನು, ಒಂದು ಚಿಕ್ಕ ಮನೆಗಳನ್ನ ಆದ್ರೂ ಒದಗಿಸ್ಕೊಡಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಸಂಘಟನೆ ಮತ್ತು ಸಂಸ್ಥೆ ಬಗ್ಗೆ ಹೇಳಿ. ನಮ್ಮ ಸಂಸ್ಥೆ ಬಂದ್ಬಿಟ್ಟು 2009 ಮತ್ತೆ 10ರಲ್ಲಿ ನಾವು ಈ ಸಂಸ್ಥೆ ಅಭಯ ಸ್ಪಂದನ ಅಂತ ಹೇಳಿ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಮ್ಮ ಸಮುದಾಯದವರಿಗೆ ಅಂದರೆ ಅಭಯ ಸ್ಪಂದನ CBO ಅಂತ ಸಮುದಾಯ ಆಧಾರಿತ ಸಂಘಟನೆ ಅಂತ ಹೇಳಿ ನಮ್ಮ ಸಮುದಾಯದವರ ಮೂಲಭೂತ ಸೌಕರ್ಯಗಳನ್ನು ನಾವು ನಮ್ಮ ಸಮುದಾಯದವ್ರಿಗೆ ಒದಗಿಸ್ಬೇಕು ಮತ್ತು ನಮ್ಮ ಮೇಲೆ ಇರ್ತಕ್ಕಂಥ ಸಮಾಜದಲ್ಲಿ ಕಳಂಕ ತಾರತಮ್ಯವನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ನಾವು ಈ ಒಂದು ಸಂಘಟನೆನ ಮಾಡ್ಕೊಂಡಿದ್ದೀವಿ. ಈ ಒಂದು ಸಂಘಟನೆ ಕಟ್ಟಿದ ನಂತರ ನಮ್ಮ ಸಮುದಾಯದವರಿಗೆ ಆರೋಗ್ಯ ಸೇವೆ ಆಗಿರ್ಬೋದು ಮತ್ತು ಸಾಮಾಜಿಕವಾಗಿ ನಮಗೆ ಏನೂ ದಾಖಲಾತಿಗಳಿರಲ್ಲ, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಕಾರ್ಡ್ ಆಗಿರ್ಬೋದು, ಮತ್ತು ನಮ್ಮ ಸಮುದಾಯದವರಿಗೆ ಸ್ವಲ್ಪ ನಾಲೆಜ್ ಇರೋದಿಲ್ಲ, ಅಂಥವ್ರಿಗೆ ನಾವು ತರಬೇತಿಗಳನ್ನು ಕೊಡೋದಾಗಿರ್ಬೋದು ಸಂಘಟನೆಯಿಂದ. ಮತ್ತು ನಾವೆಲ್ಲಾದರೂ ಹೊರಗಡೆ ಏನಾದರೂ ನಾವು ವಕಾಲತ್ತು ವಹಿಸಬೇಕು, ನಮ್ಮ ಸಮುದಾಯದವ್ರಿಗೆ ಏನಾದರೂ ತೊಂದರೆ ಆಗ್ತಾ ಇದೆ ಪೊಲೀಸ್ಗಳಿಂದ ಮತ್ತು ಬೇರೆ ಇಲಾಖೆಗಳಿಂದ ಮತ್ತು ನಮ್ಮ ಸಾಮಾನ್ಯ ಜನರಿಂದ ಅಂದಾಗ ನಮ್ಮ ಸಂಘಟನೆ ವತಿಯಿಂದ ನಾವು ಅವರಿಗೆ ಅವೇರ್ನೆಸ್ ಮಾಡ್ತೀವಿ. ಅವೇರ್ನೆಸ್ ಮಾಡೋದ್ರ ಜೊತೆಗೆ ನಮ್ಮ ಸಮುದಾಯದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ. ನಮ್ಮ ಸಮುದಾಯದಲ್ಲಿ 1000 ಸಮಥಿಂಗ್ ಇದೆ. ಅದರಲ್ಲಿ ಬಂದ್ಬಿಟ್ಟು ನಮ್ಮ ಮಂಗಳಮುಖಿ ಸಮುದಾಯನೂ ಇದೆ ಮೇಡಮ್, 200 ತನಕ ಸಮುದಾಯ ಇದೆ. ಅದರಲ್ಲಿ ನಾವು ಆರೋಗ್ಯ ಇದನ್ನ ಕೊಡ್ತೀವಿ, ಸೇವೆಗಳನ್ನ ಕೊಡ್ತೀವಿ. ನಮ್ಮ ಸಂಸ್ಥೆ ಬಂದ್ಬಿಟ್ಟು ನಾವು ಒಂದು ಪ್ರಾಜೆಕ್ಟನ್ನು ತಗೊಂಡಿದ್ದೀವಿ. ಅದು ಸರ್ಕಾರದ ವತಿಯಿಂದ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಂತ ಹೇಳಿ ಆ ಸೊಸೈಟಿ ನಮಗೆ ಪ್ರಾಜೆಕ್ಟ್ ಕೊಟ್ಟಿದೆ. ನಮ್ಮದು ಆಫೀಸನ್ನು ನಡೆಸಲಿಕ್ಕೆ ವರ್ಷಕ್ಕೆ ಇಷ್ಟು ಅಂತ ಅನುದಾನ ನೀಡುತ್ತೆ. ಆ ಅನುದಾನದ ಅಡಿಯಲ್ಲಿ ನಾವು ತಗೊಂಡ್ಬಿಟ್ಟು ನಮ್ಮ ಸಮುದಾಯದವರಿಗೆ 6 ತಿಂಗಳಿಗೆ 3 ತಿಂಗಳಿಗೆ ಆರೋಗ್ಯ ಸೇವೆಗಳನ್ನು ಕೊಡಿಸ್ತೀವಿ. ನಮ್ಮಲ್ಲಿ ಹುಷಾರಿಲ್ಲವ್ರನ್ನ ನಾವು ರೆಫರ್ ಮಾಡಿ ಹಾಸ್ಪಿಟಲ್ಗೆ ತೋರಿಸೋಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಇಷ್ಟು ಸೇವೆಗಳನ್ನು ನಾವು ಕೊಟ್ಕೊಂಡು ಆಫೀಸಿನ ಇಲ್ಲಿವರೆಗೂ ಕೂಡ ನಡೆಸ್ಕೊಂಡು ಬಂದಿದ್ದೀವಿ. ಟೋಟಲ್ ಎಷ್ಟು ಸ್ಟಾಫ್ ಇದ್ದೀರಾ ಮತ್ತೆ ಡಾಕ್ಟರ್ ಅವೈಲೇಬಲ್ ಇರ್ತಾರಾ ಇಲ್ಲಿ? ಮೇಡಮ್, ಖಂಡಿತ. ನಮ್ಮ ಸಂಸ್ಥೆಗೆ ನಾವು ಪ್ರಾಜೆಕ್ಟ್ ಏನು ತಗೊಂಡಿದ್ದೀವಿ ಅದಕ್ಕೆ TI ಅಂತ ಹೇಳ್ತೀವಿ ನಾವು. ಆ ಪ್ರಾಜೆಕ್ಟ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಸ್ಟಾಫ್ 14 ಜನ ಇದ್ದೀವಿ ನಾವು. 14 ಜನದಲ್ಲಿ ಒಂದು ಪ್ರೋಗ್ರಾಮ್ ಮ್ಯಾನೇಜರ್, ಒಂದು ಕೌನ್ಸಿಲರ್, ಒಂದು ಅಕೌಂಟೆಂಟ್ ವಿತ್ MND ಇರ್ತಾರೆ. ಆ ನಂತರ ಇನ್ನು ಉಳಿದವರು ಬೇಸ್ಮೆಂಟಲ್ಲಿ ಅಂದರೆ ಫೀಲ್ಡ್ ಲೆವೆಲಲ್ಲಿ ನಮ್ಮ ಸಮುದಾಯದಲ್ಲಿ ಕೆಲಸ ಮಾಡೋರು ಇರ್ತಾರೆ. 11 ಜನ ಸ್ಟಾಫು ಈ ಕೆಲಸ ಮಾಡೋದ್ರ ಜೊತೆಗೆ ದಾವಣಗೆರೆ ಗೌರ್ಮೆಂಟ್ ಅಂದರೆ CG ಹಾಸ್ಪಿಟಲ್ಗೆ ನಮಗೆ ಇದು ಇರುತ್ತೆ, ಲಿಂಕ್ ಇರುತ್ತೆ ಮೇಡಮ್. ಅಂದರೆ ಅಲ್ಲಿಂದ ನಮಗೆ ಪ್ರಾಜೆಕ್ಟನ್ನು ಅನುದಾನ ನೀಡಿರ್ತಾರೆ. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನು DHO ವೈದ್ಯಾಧಿಕಾರಿಗಳು ಇರ್ತಾರೆ, ಮತ್ತು DAPCO ಅಂತ ಹೇಳಿ ಇರುತ್ತೆ ಮೇಡಮ್. ಅವ್ರ ಕಡೆಯಿಂದ ನಮಗೆ ಏನಾದರೂ ನಮ್ಮವ್ರಿಗೆ ಅತಿ ಇಶ್ಯೂಸ್ ಏನಾದರೂ ಸಮುದಾಯದವ್ರಿಗೆ ಹೆಲ್ತ್ ಇಶ್ಯೂಸ್ ಇದ್ದರೆ ನಾವು ಅಲ್ಲಿಗೆ ರೆಫರ್ ಮಾಡ್ತೀವಿ. ಖಂಡಿತ ನಮಗೆ ಅವರು ಸಹಾಯ ಮಾಡಿ ನಮ್ಮ ಸಮುದಾಯದವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿನ ಕೊಡ್ತಾ ಇದ್ದೀನಿ ಮೇಡಮ್. ಈ ಸಮುದಾಯದವರಿಗೆ ಆರೋಗ್ಯದ ಹೆಚ್ಚಿನ ಕಾಳಜಿಯ ಜೊತೆಗೆ ನನಗೆ ಒಂದು ಏನು ಬೇಸರ ಇದೆ ಅಂದರೆ ನನ್ನ ಒಂದು ದಾವಣಗೆರೆ ಜಿಲ್ಲೆಯ ಜಿಲ್ಲಾಡಳಿತ ನನ್ನ ಸಮುದಾಯದವರಿಗೆ ಆದಷ್ಟು ಬೇಗ ಒಂದು ಸೂರನ್ನು ಕೊಡಬೇಕು. ಅವರು ಸರ್ಕಾರದ ಒಂದು ಸೌಲಭ್ಯ ಏನು ಸೂರು ತಗೊಂಡು ಈ ಬಾಡಿಗೆಗಳು ಕೊಡೋಕ್ಕೋದ್ರೆ ತುಂಬ ಬಾಡಿಗೆ ಇದೆ ಮೇಡಮ್. ಈ ತರ ಪರಿಸ್ಥಿತಿಯಲ್ಲಿ ಆ ಮನೆಗಳು ಸೌಲಭ್ಯ ಕೊಟ್ಟು ಬಾಡಿಗೆ ಕೊಡ್ತಾರೆ ಮೇಡಮ್. ತುಂಬಾ ಡಿಮ್ಯಾಂಡ್ ಮಾಡ್ತಾರೆ ಬಾಡಿಗೆನ, ತುಂಬಾ ಹೀಯಾಳಿಸೋದು, ಡಿಮ್ಯಾಂಡ್ ಮಾಡೋದು, ಎಲ್ಲೋ ಚಿಕ್ಕ ಪುಟ್ಟ ಮನೆಗಳನ್ನ ಕೊಡ್ತಾರೆ. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಶ್ರೀ ಚೈತ್ರ ಅವರು ಏನೆಲ್ಲ ಅವರ ನೋವು ಮತ್ತೆ ನಲಿವುಗಳನ್ನ, ಆಮೇಲೆ ಅವರು ಬೆಳೆದು ಬಂದಿರೋ ದಾರಿನ, ಆಮೇಲೆ ಅವರು ಪ್ರತಿ ಆಲ್ಮೋಸ್ಟ್ ಒನ್ ಅವರ್ ಎಪಿಸೋಡ್ ಆಗಿರ್ಬೋದು. ಈ 1 ಅವರಲ್ಲಿ ಅವರು ಒಂದು 100 ಸಲ ಕೇಳಿದ್ರು, ನಮಗೆ ಮನೆ ಕೊಡಿ, ನಮಗೆ ಬೇಸಿಕ್ ನೀಡ್ ಅದು ಮನೆ ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಸಲ ಕೇಳಿದ್ರು. ನನಗೂ ಬೇಜಾರಿರೋದು ಅದು ಒಂದೇನೆ, ಏನಂದರೆ ಟ್ರೈಬ್ಸ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಇದರಲ್ಲಿ ಇಟ್ಕೊಂಡಿದ್ದೀರಾ, ನಾಡಿಗೆ ಅಂದರೆ ಕಾಡಿಂದ ನಾಡಿಗೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಒಂದು ಕ್ವಾರ್ಟರ್ಸ್ ಥರ ಮಾಡಿ ಇಡ್ತಾ ಇದ್ದೀರಾ. ಅವ್ರಿಗೆ
ಏನಂದ್ರೆ ಟಾಯ್ಲೆಟ್ ಯೂಸ್ ಮಾಡೋಕೆ ಬರಲ್ಲ, ಅವರಿಗೆ ಮನೇಲಿ ಇರ್ಲಿಕ್ಕೆ ಬರಲ್ಲ, ಅವ್ರು ಓಡೋಗ್ತಾರೆ. ಆದ್ರೂ ಕರ್ಕೊಂಡು ಬಂದು ಮತ್ತೆ ಇಲ್ಲಿ ಇರಿಸ್ಕೊಳ್ತಾ ಇದ್ದೀರಾ. ಮನೇಲಿ ನಾಡಲ್ಲಿ ಇಲ್ಲದೆ ಇರಲ್ಲ ಅನ್ನೋದನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಇರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ನಾಡಲ್ಲಿ. ಬಟ್ ಇವ್ರು ನಾಡಲ್ಲಿ ಬದುಕ್ತಾ ಇದ್ದಾರೆ, ಇವ್ರದೇ ಆದ ಒಂದು ಸೇವೆನ ಕೊಡುಗೆನ ಕೊಡ್ತಾ ಇದ್ದಾರೆ ಸಮಾಜಕ್ಕೆ. ಬಟ್ ಇವ್ರಿಗೆ ಯಾಕೆ ಈ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ ಸರ್ಕಾರ? ಅದು ನನ್ನ ಪ್ರಶ್ನೆ ನೀವು ಕೇಳಬೇಕು, ಸರ್ಕಾರದವರೆಗೆ ಈ ವಿಡಿಯೋನ ನೀವು ತಲುಪಿಸ್ಬೇಕು. ಮತ್ತೆ ಮುಂದಿನ ಸಾಧಕರೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ. ಇವಾಗ ನಮ್ಮ ಜೊತೆ ಜೋಗತಿ ಭವಾನಿ ಅವರಿದ್ದಾರೆ. ಅವರು ಹಳೆ ಜಾನಪದ ಸಂಪ್ರದಾಯದಲ್ಲಿ ಒಂದು ನೃತ್ಯನ ಮಾಡ್ತಾರೆ, ಅದನ್ನ ನಾವೆಲ್ಲರೂ ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಭವಾನಿ ಜೋಗತಿ ಅಮ್ಮ. ನಾನಂತರ ಮುಂಚೆ ಇಲ್ಲ ಹುಲಿಗೆಮ್ಮ ದೇವಿಗೆ ಆರಾಧನೆ ಜೋಗತಿ ಪದ ಡ್ಯಾನ್ಸ್ ಮಾಡಿ. So, that's